ಸಂಪ್ರದಾಯ ಕರ್ತೃಭ್ಯೋ ವಂಶ ಋಷಿಭ್ಯೋ ನಮೋ ಮಹದ್ಭ್ಯೋ ನಮೋ ಗುರುಭ್ಯಃ. ಓಂ ಶಾಂತಿ ಶಾಂತಿ ಶಾಂತಿ. ಅವಸ್ಥಾತ್ರಯ ಸಿದ್ಧಾಂತವು ಅಬಾಧ್ಯವಾದದ್ದು. ಹಿಂದೆ ಒಂದೊಂದು ಆಕ್ಷೇಪಣೆಯನ್ನು ಮಾಡಿದ್ದನಲ್ಲ, ಅದಕ್ಕೆಲ್ಲ ಉತ್ತರ ಹೇಳಿಕೊಂಡು ಬಂದರು. ಈಗ ನಮ್ಮ ಮೂರು ಅವಸ್ಥೆಗಳನ್ನು ವಿಚಾರ ಮಾಡುವುದರಿಂದ ವಿಚಾರ ಮಾಡತಕ್ಕ ವಿಷಯವು ಯಾವುದೂ ಉಳಿಯುವುದೇ ಇಲ್ಲ ಅನ್ನುವುದನ್ನು ತೋರಿಸಿದರು. ನಮ್ಮ ಮೂರು ಅವಸ್ಥೆಗಳ ವಿಚಾರ ಅಂದರೆ ಇಡೀ ವಿಶ್ವವೆಲ್ಲ ಅಡಕವಾಗಿರುತ್ತಿದೆ, ಹೊರತಾಗಿ ಯಾವ ವಿಷಯವೂ ಉಳಿದುಕೊಳ್ಳುವುದಿಲ್ಲ. ನಮ್ಮ ಅವಸ್ಥೆಯಲ್ಲಿ ಎರಡನೇದವರ ಎಚ್ಚರ, ಕನಸು, ನಿದ್ರೆ, ಪ್ರಪಂಚ, ಜೀವರಾಶಿ ಎಲ್ಲ ಅಡಕವಾಗಿರುತ್ತಿದೆ. ಆದ್ದರಿಂದಲೇ ಮೂರವಸ್ಥೆಗಳ ವಿಚಾರವೇ ಸಾಕು ಅಂತ ಹೇಳಿದ್ದಾರೆ. ಈಗ ಈ ಅವಸ್ಥಾತ್ರಯದಿಂದ ಯಾವ ಸಿದ್ಧಾಂತವು ಬರುತ್ತಿದೆಯೋ ಅದು ಕೊನೆಯದು ಅಂತ ಹೇಳುವುದಕ್ಕೆ ಯಾವ ಭರವಸೆ ಇದೆ ಅಂತ ಕೇಳಿದ್ದನಲ್ಲ, ಅದಕ್ಕೆ ಉತ್ತರವನ್ನು ಹೇಳ್ತಾ ಇದ್ದಾರೆ. ಈ ಅವಸ್ಥಾತ್ರಯ ಸಿದ್ಧಾಂತವಿದೆಯಲ್ಲ, ಯಾವುದರಿಂದಲೂ ಬಾಧಿಸಿಕೊಳ್ಳುವುದಿಲ್ಲ. ಆದ್ದರಿಂದಲೇ ಇದೇ ಕೊನೆಯದಾಗಿದೆ ಅಂತ ಈಗ ತೋರಿಸ್ತಾ ಇದ್ದಾರೆ. ಈಗ ಅವಸ್ಥಾತ್ರಯ ವಿಚಾರದಿಂದ ಮಾಡಿಕೊಂಡ ಸಿದ್ಧಾಂತವೇ ಕಟ್ಟ ಕಡೆ ತೀರ್ಪೆಂಬುದಕ್ಕೆ ಭರವಸೆ ಏನಿದೆ ಎಂಬ ಆಕ್ಷೇಪವೊಂದು ಉಳಿದುಕೊಳ್ಳುತ್ತಿದೆ. ಪ್ರಪಂಚದಲ್ಲಿ ಇವರಿಗೆ ಎಷ್ಟೋ ಸಿದ್ಧಾಂತಗಳು ಹುಟ್ಟಿ ಹೋಗಿರುತ್ತಿವೆ, ಇನ್ನು ಮುಂದೆ ಎಷ್ಟು ಹುಟ್ಟುವವೋ ಹೇಳುವುದಕ್ಕಿಲ್ಲ. ವೇದಾಂತ ಸಿದ್ಧಾಂತವು ತಲೆದೋರುವುದಕ್ಕಿಂತ ಮುಂಚೆ ಇದ್ದ ದರ್ಶನಗಳನ್ನೆಲ್ಲ ಅದರಲ್ಲಿ ಖಂಡಿಸಿದೆ ಎಂದು ಇಟ್ಟುಕೊಂಡರು. ಈಚೆಗೆ ಹುಟ್ಟಿರುವ ಅನೇಕ ದರ್ಶನಗಳನ್ನು ಹಿಂದಿನವರು ನಿರೀಕ್ಷಿದ್ದರೆಂದಾಗಲಿ ಅವುಗಳೆಲ್ಲಕ್ಕಿಂತ ಪ್ರಬಲವಾದ ಯುಕ್ತಿಗಳನ್ನು ಮೊದಲೇ ಅವರು ಕೂಡಿಸಿಟ್ಟಿದ್ದರೆಂದಾಗಲಿ ನಂಬುವುದಕ್ಕೆ ಕಾರಣವಿಲ್ಲ. ಪ್ರಪಂಚದಲ್ಲಿ ಈವರೆಗೆ ಎಷ್ಟೋ ಸಿದ್ಧಾಂತಗಳು ಹುಟ್ಟಿವೆ, ಕೆಲವು ಮರೆಯಾಗಿವೆ. ಇನ್ನು ಮುಂದೆ ಎಷ್ಟು ಹುಟ್ಟುತ್ತಿವೆಯೋ ಹೇಳುವುದಕ್ಕೆ ಬರುವಂತಿಲ್ಲ. ಹೀಗಿರುವಾಗ ಈ ವೇದಾಂತದಿಂದ ಸಿದ್ಧವಾದ ಈ ಪರಮಾರ್ಥವು ಹೀಗೆ ಇರುತ್ತಿದೆ ಅಂತ ಹೇಳುವುದಕ್ಕೆ ಯಾವ ಭರವಸೆ ಇದೆ? ಇನ್ನು ಮುಂದೆ ಯಾರಾದರೂ ಪ್ರಬಲವಾದ ಯುಕ್ತಿಯಿಂದ ಇದನ್ನು ಖಂಡನ ಮಾಡಿದರೆ, ಇದು ಸರಿಯಲ್ಲ ಅಂತ ತೋರಿಸಿದರೆ, ಆವಾಗ ನೀವು ಏನು ಮಾಡ್ತಾ ಇದ್ದೀರಿ ಅಂತ ಹೀಗೆ ಅವನು ಕೇಳ್ತಾ ಇದ್ದಾನೆ. ಯಾಕೆ ಅಂದರೆ ವೇದಾಂತವು ಹುಟ್ಟುವುದಕ್ಕಿಂತ ಪೂರ್ವದಲ್ಲಿ ಎಷ್ಟೋ ಇದ್ದುಕೊಂಡಿತು. ಈಗ ಇನ್ನು ಮುಂದೆ ಎಷ್ಟೋ ಹುಟ್ಟಬಹುದಾಗಿದೆ. ಅದರಲ್ಲಿ ಇವುಗಳನ್ನು ನೀವು ಮೊದಲಿಗೆ ತಯಾರಾದವುಗಳನ್ನು ಖಂಡಿಸಿ ನಂಬದೇ ಸಿದ್ಧಾಂತ ಅಂತ ಹೇಳ್ತಾ ಇದ್ದೀರಲ್ಲ, ಇದು ನಿಮ್ಮಂತೆಯೇ ಅವರು ಖಂಡಿಸಿ ನಂಬದೇ ಸಿದ್ಧಾಂತವಾಗುತ್ತಿದೆ ಅಂತ ಹೇಳಿದರೆ ಆವಾಗ ನಿಮ್ಮ ವೇದಾಂತವು ಹೇಗೆ ಉಳಿದುಕೊಳ್ಳುತ್ತಿದೆ ಅಂತ ಈಗ ಅವನ ಮಾತನ್ನು ಅನುವಾದ ಮಾಡಿಕೊಂಡು ಉತ್ತರವನ್ನು ಹೇಳ್ತಾ ಇದ್ದಾರೆ. ಒಂದು ವೇಳೆ ಹಾಗೆಂದು ಒಪ್ಪಿಕೊಂಡರೂ ಇನ್ನು ಮುಂದೆಯಾದರೂ ಈ ದರ್ಶನದಲ್ಲಿರುವ ಯುಕ್ತಿಗಳನ್ನು ಇನ್ನೂ ಬಲವಾದ ಯುಕ್ತಿಗಳಿಂದ ತಳ್ಳಿ ಹಾಕುವ ಸಿದ್ಧಾಂತವು ಹುಟ್ಟಲಾರದೆಂದು ಯಾವನು ತಾನೇ ಹೇಳಲಾಪನು? ಈಗ ನೀವು ಯುಕ್ತಿಯಿಂದ ಇದೇ ಸಿದ್ಧಾಂತ ಅಂತ ತೋರಿಸ್ತಾ ಇದ್ದೀರಲ್ಲ, ನಿಮಗಿಂತಲೂ ಪ್ರಬಲವಾದ ಯುಕ್ತಿಯಿಂದ ಅವನು ನಿಮ್ಮ ವಿಷಯವನ್ನೆಲ್ಲ ಖಂಡನೆ ಮಾಡಿ ತೋರಿಸಿದರೆ ಆಗ ನಿಮ್ಮ ವೇದಾಂತವು ಹೇಗೆ ಉಳಿದುಕೊಳ್ಳುತ್ತಿದೆ? ಉಳಿದುಕೊಳ್ಳುವುದಿಲ್ಲ. ಆದ್ದರಿಂದಲೇ ಇದೇ ಕೊನೆಯದು ಅಂತ ಹೇಳುವುದಕ್ಕೆ ಯಾವ ಭರವಸೆ ಇದೆ? ಅನಂತವಾದ ಕಾಲದಲ್ಲಿ ವೇದಾಂತಕ್ಕಿಂತಲೂ ಯುಕ್ತಿಗಾಢವಾದ ದರ್ಶನವೊಂದು ತಲೆದೋರಲಾರದೆಂಬುದಕ್ಕೆ ಯಾರು ತಾನೇ ಹೊಣೆಗಾರರಾದರು? ಕಾಲವು ಇಷ್ಟೇ ಇದೆ ಅಂತ ಲೆಕ್ಕವಿದೆಯೇ? ಅನಂತವಾದ ಕಾಲವಿದೆ. ಅದರಲ್ಲಿ ಯಾವನೋ ಒಬ್ಬನು ಪ್ರಬಲ ರೂಪದಿಂದ
ನೀವು ಕಂಡು ಹಿಡಿದಿರುವ ಯುಕ್ತಿಯನ್ನು ಅದರಲ್ಲಿ ತಳ್ಳಿ ಹಾಕಬಹುದಾಗಿದೆ. ಆವಾಗ ತಳ್ಳಿ ಹಾಕುವುದಿಲ್ಲ ಅನ್ನುವುದಕ್ಕೆ ಯಾವುದಾದರೂ ಭರವಸೆ ಇದ್ದುಕೊಂಡಿದೆಯೇ? ಎಲ್ಲ. ಹೀಗಿರುವಾಗ ಇದೇ ಕೊನೆ ಸಿದ್ಧಾಂತ ಅಂತ ಹೇಳುವುದು ಹೇಗೆ ಅಂತ ಹೀಗೆ ಕೆಲವರು ಆಕ್ಷೇಪಣೆ ಮಾಡಬಹುದಲ್ಲವೇ? ಈಗ ಇದಕ್ಕೆ ಉತ್ತರವನ್ನು ಹೇಳ್ತಾ ಇದ್ದಾರೆ. ಅವಸ್ಥಾತ್ರಯ ಪ್ರಕ್ರಿಯೆ ರಚನಾಕ್ರಮವನ್ನು ಪರೀಕ್ಷಿಸಿದವರಿಗೆ ಈ ಆಕ್ಷೇಪವು ನಿರಾಧಾರವೆಂಬುದು ತಟ್ಟನೆ ಹೊಳೆದೇ ತೀರಬೇಕು. ಅವಸ್ಥಾತ್ರಯವನ್ನು ಹೇಗೆ ರಚನಾ ಮಾಡಿದೆ ಎನ್ನುವುದು ಗೊತ್ತಾಗಿದೆಯೋ ಅಂಥವರಿಗೆ ಈ ಹೇಳುವ ಆಕ್ಷೇಪಣೆಯು ಯಾವ ಹುರುಳಿಲ್ಲದ್ದು ಅಂತ ಗೊತ್ತಾಗುತ್ತಿದೆ. ಯಾಕೆ ಅಂದರೆ ಅವನು ಆಕ್ಷೇಪಣೆ ಮಾಡ್ತಾ ಇದ್ದಾನಲ್ಲ, ಕಾಲದಲ್ಲಿ ಇದ್ದುಕೊಂಡು ಕಾಲದಲ್ಲಿ ಯಾವುದಾದರೂ ಒಂದು ಸಿದ್ಧಾಂತವು ಹೊರಟರೆ ಅದನ್ನು ಇನ್ನೊಂದು ಕಾಲದವರು ಖಂಡಿಸುತ್ತಾರೆ ಅನ್ನುವ ಭಾವನೆಯನ್ನು ಇಟ್ಟುಕೊಂಡಿದ್ದಾನೆ. ಆದರೆ ವೇದಾಂತದ ಕ್ರಮ, ಅವಸ್ಥಾತ್ರಯದ ಕ್ರಮ ಅವನಿಗೆ ತಿಳಿದಿಲ್ಲ. ಯಾವ ಕಾಲವು ಅಂತ ಹೇಳಿಕೊಳ್ಳುತ್ತಾನೆಯೋ ಆ ಕಾಲವು ಅವಸ್ಥಾತ್ರಯದಲ್ಲಿಯೇ ಅಂತರ್ಭಾವವಾಗಿರುವುದರಿಂದ ಯಾವ ಕಾಲದವನು ಯಾವ ಕಾಲದಲ್ಲಿ ಇದನ್ನು ಖಂಡನೆ ಮಾಡುತ್ತಾನೆ? ಕಾಲದಲ್ಲಿ ಯಾವುದು ಇರುತ್ತದೆಯೋ ತೋರಿಕೊಳ್ಳುತ್ತದೆಯೋ ಅದನ್ನು ಖಂಡನೆ ಮಾಡಬಹುದು. ಕಾಲವನ್ನೇ ಮೀರಿರುವ ತತ್ವವನ್ನು ಯಾವನಾದರೂ ಖಂಡನೆ ಮಾಡುವುದಕ್ಕೆ ಸಾಧ್ಯವಿದೆಯೇ? ಕಾಲವನ್ನು ಮೀರಿರುವಾಗ ಉಳಿದವರೆಲ್ಲ ಕಾಲದಲ್ಲಿ ಇದ್ದುಕೊಂಡಿರುವಾಗ ಅವರು ಕಾಲಾತೀತ ರೂಪವಾಗಿರುವ ತತ್ವವನ್ನು ಹೇಗೆ ಅಲ್ಲಗಳೆಯುತ್ತಾರೆ? ಬರುವುದೇ ಇಲ್ಲ. ಆದ್ದರಿಂದಲೇ ಈ ಮರ್ಮವು ಯಾರಿಗೆ ತಿಳಿದಿಲ್ಲವೋ ಅವರು ಮುಂದೆ ಯಾರಾದರೂ ಈ ಸಿದ್ಧಾಂತವನ್ನು ಖಂಡನೆ ಮಾಡಿದರೆ ಹೇಗೆ ಅಂತ ಇಂಥ ಆಕ್ಷೇಪಣೆಯನ್ನು ಮಾಡ್ತಾ ಇದ್ದಾರೆ. ಕಾಲದಲ್ಲಿ ಹುಟ್ಟಿದ ಮೈಗರೆಯುವ ವಸ್ತುಗಳು ಇಂತಿಷ್ಟೇ ಎಂದಾಗಲಿ ಇಂಥವೇ ಎಂದಾಗಲಿ ನಿರ್ಧಾರವಾಗಿ ಹೇಳುವುದು ಯಾರಿಂದಲೂ ಆಗಲಾರದೆಂಬುದು ನಿಜ. ಆದ್ದರಿಂದ ಯಾರಾದರೊಬ್ಬರು ಒಂದು ಕಾಲದಲ್ಲಿ ತಮ್ಮ ಸೂಕ್ಷ್ಮ ಬುದ್ಧಿಯಿಂದ ಒಂದು ದರ್ಶನವನ್ನು ಕಂಡು ಹಿಡಿದರೆ ಇನ್ನೂ ಹೆಚ್ಚು ಸೂಕ್ಷ್ಮವಾಗಿರುವ ಬುದ್ಧಿಯವರು ಹಿಂದಿನವರ ಯುಕ್ತಿಗಳನ್ನು ಕಿವಿಳೆನಿಸುವಂಥ ಬೇರೊಂದು ಮಹಾಶಕ್ತಿಯ ಸಿದ್ಧಾಂತವನ್ನು ಏರ್ಪಡಿಸಬಹುದೆಂದು ಕಲ್ಪಿಸುವುದು ಸ್ವಾಭಾವಿಕವಾಗಿರುತ್ತದೆ. ವಿಮರ್ಶನೆ ಮಾಡುವಾಗ ಕಾಲದಲ್ಲಿರುವ ಬುದ್ಧಿಯನ್ನಿಟ್ಟುಕೊಂಡು ಯುಕ್ತಿಗೆ ಹೊಂದಿಸಿ ತಯಾರು ಮಾಡುವ ಸಿದ್ಧಾಂತಗಳು ಕೆಲವಿದ್ದುಕೊಂಡಿವೆ. ಅವುಗಳನ್ನು ಖಂಡನೆ ಮಾಡುವುದಕ್ಕೆ ಹೊರಟಿರುವ ಸಿದ್ಧಾಂತಗಳು ಅವು ಕಾಲದಲ್ಲಿ ತೋರಿಕೊಳ್ಳುತ್ತಿರುವುದರಿಂದ ಮೊದಲಿಗೆ ಕಂಡುಹಿಡಿದ ಸಿದ್ಧಾಂತವನ್ನು ಇತ್ತೀಚೆಗೆ ಕಂಡುಹಿಡಿದವರು ಅದನ್ನು ಅಲ್ಲಗಳೆಯಬಹುದು. ಆದರೆ ಈ ಅವಸ್ಥಾತ್ರಯದ ಕ್ರಮ ಇದೆಯಲ್ಲ, ಹಾಗಿಲ್ಲ. ಕಾಲದ ಕ್ಷೇತ್ರವನ್ನೇ ಮೀರಿಕೊಂಡಿದೆ. ಕಾಲದ ಸುದ್ದಿಯೇ ಇದರಲ್ಲಿ ಎಲ್ಲ. ಯಾಕೆ ಅಂದರೆ ಯಾವುದು ತೋರಿಕೊಳ್ಳುತ್ತಿದೆಯೋ ಅದೆಲ್ಲ ಅವಸ್ಥೆಯಲ್ಲಿ ಅಂತರ್ಭಾವವಾಗಿರುತ್ತದೆ. ದೇಶ, ಕಾಲ, ಪ್ರಪಂಚ, ಜೀವರಾಶಿ ಎಲ್ಲ ಹೀಗಿರುವಾಗ ಕಾಲವನ್ನು ಮೀರಿರುವ ತತ್ವವನ್ನು ಯಾವನಾದರೂ ಕಾಲದಲ್ಲಿ ಇರತಕ್ಕಂಥವನು ಖಂಡನೆ ಮಾಡುತ್ತೇನೆ ಅಂದರೆ ಹೊಂದುತ್ತಿದೆಯೇ? ಎಲ್ಲ. ಕಾಲದ ಕಟ್ಟಿಗೆ ಒಳಪಡದ ಒಂದಾನೊಂದು ತತ್ವವನ್ನು ಯಾರಾದರೂ ಅನುಭವದ ಬಲದಿಂದ ಕಂಡು ಹಿಡಿದಿದ್ದರೆ ಅದನ್ನು ಯಾವ ಕಾಲದ ಎಂಥ ಬಲವಾದ ಯುಕ್ತಿಯು ತಾನೇ ಹೇಗೆ ಕದಲಿಸೀತು? ಕಾಲವನ್ನು ಮೀರಿರ್ತಕ್ಕ ತತ್ವವು ನಿರ್ಣಯವಾಗಿರುವಾಗ
ಕಾಲದಲ್ಲಿ ಇರತಕ್ಕಂಥವನು ಕಾಲದ ಯುಕ್ತಿಯಿಂದ ಕೂಡಿಕೊಂಡು ಖಂಡನೆ ಮಾಡುವುದಕ್ಕೆ ಹೋದರೆ ನಿಲುಕುತ್ತಿದೆಯೇ? ಈ ಅವಸ್ಥಾತ್ರಯದ ಸಿದ್ಧಾಂತವಿದೆಯಲ್ಲ, ಅನುಭವದಿಂದ ನಿರ್ಣಯ ಮಾಡಿದೆ. ಕಾಲದಲ್ಲಿ ಇದ್ದುಕೊಂಡಿರುವ ಬುದ್ಧಿಯಿಂದಲ್ಲ ನಿರ್ಣಯ ಮಾಡಿರುವುದು. ದೇಶ ಕಾಲ ಇವುಗಳಿಗೆ ಒಳಪಟ್ಟ ಮನೋಬುದ್ಧಿಗಳಿವೆಯಲ್ಲ, ಇವುಗಳಿಂದ ಯಾರಾದರೂ ಏನಾದರೂ ಕಂಡು ಹಿಡಿದರೆ ಇನ್ನೊಂದು ಯುಕ್ತಿಯಿಂದ, ಪ್ರಬಲವಾದ ಯುಕ್ತಿಯನ್ನು ಉಪಯೋಗಿಸಿ ಕಂಡು ಹಿಡಿದಿರುವ ವಿಷಯವನ್ನು ನಿವೃತ್ತಿ ಮಾಡಬಹುದಾಗಿದೆ. ಅನುಭವದಿಂದ ಕಾಲದ ಕ್ಷೇತ್ರವನ್ನೇ ಮೀರಿರುವ ತತ್ವವನ್ನು ಹೇಗೆ ಖಂಡನೆ ಮಾಡುತ್ತಾನೆ? ಅವನ ಯುಕ್ತಿಯು ಆ ಅನುಭವವನ್ನು ನಿವೃತ್ತಿ ಮಾಡುವಷ್ಟು ಯೋಗ್ಯತೆಯಿಂದ ಕೂಡಿಕೊಂಡಿರುತ್ತಿದೆಯೇ? ಯುಕ್ತಿಯು ಅನುಭವದಲ್ಲಿ ಪರ್ಯವಸಾನವಾಗುವುದಕ್ಕೆ ಆ ಹೆಸರು. ಅನುಭವದಿಂದ ನಿರ್ಣಯವಾಗಿರುವಾಗ ಹೇಗೆ ಇದನ್ನು ನಿವೃತ್ತಿ ಮಾಡುವುದಕ್ಕೆ ಬರುತ್ತಿದೆ? ಅಷ್ಟೇ ಅಲ್ಲ, ಈಗಲೇ ಪ್ರತಿಯೊಬ್ಬರ ಅನುಭವದಲ್ಲಿ ಎಲ್ಲರಿಗೂ ಇದ್ದುಕೊಂಡಿರುವ ತತ್ವವಾಗಿದೆ. ಈಗ ಯಾವುದನ್ನು ಅನುಭವ ಅಂತ ಹೇಳುತ್ತಿದೆಯೋ ಅದು ಸರ್ವರಿಗೂ ಒಂದೇ ರೂಪವಾಗಿದ್ದುಕೊಂಡಿರುತ್ತಿದೆ. ಒಬ್ಬರಿಗೆ ಒಂದು ರೂಪ, ಒಬ್ಬರಿಗೆ ಒಂದು ರೂಪ ಹೀಗಿದ್ದರೆ ಅವರ ಅನುಭವ ಇವರ ಅನುಭವವನ್ನು ಹೊಡೆದು ಹಾಕುತ್ತಿದೆ, ನಿವೃತ್ತಿ ಮಾಡುತ್ತಿದೆ ಅಂತ ಹೇಳಬಹುದಾಗಿದೆ. ಆದರೆ ಹಾಗಿಲ್ಲ. ಈ ಅನುಭವವಿದೆಯಲ್ಲ, ಸಾರ್ವತ್ರಿಕ ರೂಪವಾಗಿ ಇದ್ದುಕೊಂಡಿದೆ. ಸಾರ್ವತ್ರಿಕ ಅನ್ನುವ ಮಾತು ಸರ್ವರಿಗೂ ಒಂದೇ ರೂಪವಾಗಿರುತ್ತಿದೆ ಅಂತ ತೋರಿಸ್ತೈತಿ. ಅದು ಸಾರ್ವತ್ರಿಕ ಅಂತ ಅಂತ ಐತಿ ನೋಡು. ದೇಶದಲ್ಲಿ ಆಗಲಿ, ಕಾಲದಲ್ಲಿ ಆಗಲಿ, ವಸ್ತುವಿನಲ್ಲಿ ಆಗಲಿ, ಈ ಮೂರರಲ್ಲಿಯೂ ಬದಲಾವಣೆಯನ್ನು ಹೊಂದದೆ ಒಂದೇ ರೂಪವಾಗಿ ಇದ್ದುಕೊಂಡಿರುವುದರಿಂದ ಸರ್ವರಿಗೂ ಅದನ್ನು ಸಾರ್ವತ್ರಿಕ ಅನುಭವ ಅಂತ ಕರೆದಿದ್ದಾರೆ. ಹೀಗಿರುವಾಗ ಅವನು ಆ ಅನುಭವವನ್ನು ಉಪಯೋಗಿಸಿ ನಿರ್ಣಯ ಮಾಡುವುದಕ್ಕೆ ಹೋಗುತ್ತಾನಲ್ಲ, ಇವರಿಗೆ ಬಂದ ಉತ್ತರವೇ ಬರುತ್ತಿದೆ. ಯಾರು ಈ ಅನುಭವವನ್ನು ಉಪಯೋಗಿಸುವುದಿಲ್ಲವೋ ಅಂಥವರು ತಮಗೆ ಇರುವ ಬುದ್ಧಿಯನ್ನು ಉಪಯೋಗಿಸುವುದಕ್ಕೆ ಹೋದರೆ ಆ ಬುದ್ಧಿಗೆ ಈ ಅನುಭವವು ನಿಲುಕುವುದೇ ಇಲ್ಲ. ಯಾಕೆಂದರೆ ಆ ಮನೋಬುದ್ಧಿಗಳು ಕಾಲದ ಕಟ್ಟಿನಲ್ಲಿದ್ದುಕೊಂಡಿವೆ, ಅವಸ್ಥೆಯಲ್ಲಿ ಕಟ್ಟು ಬಿದ್ದಿವೆ. ಹೀಗಿರುವಾಗ ಅವಸ್ಥೆಯ ಕಾಲದ ಕ್ಷೇತ್ರವನ್ನೇ ಮೀರಿರುವ ತತ್ವವನ್ನು ಅನುಭವದಿಂದ ಕಂಡುಹಿಡಿದಿರುವಾಗ ಈ ಸಿದ್ಧಾಂತವನ್ನು ನಿವೃತ್ತಿ ಮಾಡುವುದಕ್ಕೆ ಯಾರು ಹೊರಡ್ತಾ ಇದ್ದಾರೆಯೋ ಅವರಿಗೆ ನಿಲುಕಬೇಕಲ್ಲ. ನಿಲುಕಿದರೆ ಅಲ್ಲವೇ ಅದನ್ನು ತೆಗೆದು ಹಾಕುವುದಕ್ಕೆ ಸಾಧ್ಯವಾದೀತು. ನಿಲುಕುವುದಿಲ್ಲ. ಆದ್ದರಿಂದ ಅವರು ತಾವು ಬುದ್ಧಿಯಿಂದ ಮಾಡಿಕೊಂಡ ಯಾವುದೋ ಯುಕ್ತಿಯನ್ನು, ತರ್ಕವನ್ನು ಅಲ್ಲಿಯೇ ಸಮಾಪ್ತಿ ಮಾಡಿಕೊಳ್ಳಬೇಕಾಗುತ್ತಿದೆ. ಇದಂತೂ ಅದಕ್ಕೆ ನಿಲಕಲಾರದು. ಆದ್ದರಿಂದಲೇ ಇದರ ನಿವೃತ್ತಿಯನ್ನು ಯಾವನು ಹೇಗೆ ಮಾಡುತ್ತಾನೆ? ಯಾವನಾದರೂ ಮನುಷ್ಯನು ಮುಂದೆ ಹುಟ್ಟಿ ಮಾಡಬಹುದಲ್ಲವೇ ಅಂದರೆ ಅವನು ಕಾಲದಲ್ಲಿ ಹುಟ್ಟುತ್ತಿರುವುದರಿಂದಲೂ ಕಾಲದಲ್ಲಿರುವ ಬುದ್ಧಿಯನ್ನು ಉಪಯೋಗಿಸುತ್ತಿರುವುದರಿಂದಲೂ ಮನೋಬುದ್ಧಿಗಳ ಕಾಲದ ಅವಸ್ಥೆಯ ಕ್ಷೇತ್ರವನ್ನೇ ಮೀರಿರುವ ಅನುಭವವನ್ನು ಹೇಗೆ ಅಲ್ಲಗಳೆಯುತ್ತಾನೆ? ಅಲ್ಲಗಳೆಯಲಿಕ್ಕೆ ಅವನಿಗೆ ಗೊತ್ತೇ ಆಗುವುದಿಲ್ಲ. ಅಕಸ್ಮಾತ್ತು ಅವನಿಗೆ ಅನುಭವ ಅನ್ನುವುದು ಪಳೆಯಿತು ಅಂದರೆ ಅವನು ಇದೇ ತತ್ವದಲ್ಲಿ ನಿಲುಗಡೆಯನ್ನು ಹೊಂದಬೇಕಾಗುತ್ತೆ.
ಆದ್ದರಿಂದ ಇದು ಎಂದಾದರೂ ಬಾಧಿಸಿಕೊಳ್ಳಬಹುದು ಅನ್ನುವ ಸಂಶಯ ಮಾಡಿಕೊಳ್ಳುವುದಕ್ಕೆ ಅವಕಾಶವೇ ಇಲ್ಲ. ಆದ್ದರಿಂದಲೇ ಅವಸ್ಥಾತ್ರಯ ಸಿದ್ಧಾಂತವು ಅಬಾಧ್ಯ ರೂಪವಾಗಿದೆ. ಅಂದರೆ ಯಾವುದರಿಂದಲೂ ಬಾಧಿಸಿಕೊಳ್ಳುವುದಿಲ್ಲ, ನಿವೃತ್ತಿಸಿಕೊಳ್ಳುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ವೇದಾಂತವು ಕೇವಲ ಊಹೆಯಿಂದ ಏರ್ಪಡಿಸಿರುವ ತಾರ್ಕಿಕರ ದರ್ಶನವಲ್ಲ. ಕಲ್ಪನಾ ಮಾಡಿಕೊಂಡು ಅಥವಾ ಊಹಾ ಮಾಡಿಕೊಂಡು ಹೀಗಿದ್ದರೆ ಹೀಗಿರಬಹುದು, ಹೀಗಿದ್ದರೆ ಹೀಗಿರುತ್ತಿದೆ ಅಂತ ಊಹಾಪೋಹ ಮಾಡ್ತಾ ಇದ್ದಾರಲ್ಲ, ಅನುಮಾನ ಮಾಡ್ತಾ ಇದ್ದಾರಲ್ಲ, ಹಾಗೆ ಮಾಡತಕ್ಕ ದರ್ಶನವಲ್ಲ. ದರ್ಶನ ಅನ್ನುವ ಮಾತು ಅನುಭವದಲ್ಲಿ ಕಂಡಿರುವುದಕ್ಕೆ ದರ್ಶನ ಅಂತ ಈ ಹೆಸರು ಇದ್ದುಕೊಂಡಿದೆ. ಹೀಗಿದ್ದರೂ ಬೇರೆ ಬೇರೆಯವರು ನಮ್ಮ ದರ್ಶನ ಅಂತ ಇಟ್ಟುಕೊಂಡಿದ್ದಾರಲ್ಲ, ಅವರಿಗೆ ಯಾಗನಿಸಿದೆಯೋ ಅವರು ಅದನ್ನೇ ದರ್ಶನ ಅನ್ನುವ ಮಾತಿನಿಂದ ಕರೆದಿರುವರು. ಆದರೆ ನಿಜವಾದ ಅರ್ಥದಲ್ಲಿ ದರ್ಶನ ಅಂದರೆ ಅನುಭವದಲ್ಲಿ ಕಂಡಿರುವುದು. ಅದಕ್ಕೆ ಆ ಹೆಸರು ಒಪ್ಪುತ್ತಿದೆ. ಹೀಗಿರುವಾಗ ಈ ದರ್ಶನವನ್ನು ಯಾವನಾದರೂ ಅನುಮಾನದಿಂದ ಅಥವಾ ಯಾವುದೋ ಕುಂಟಯುಕ್ತಿಯಿಂದ ನಿವೃತ್ತಿ ಮಾಡ್ತೇನೆ, ಇದನ್ನು ತೆಗೆದು ಹಾಕ್ತೇನೆ ಅಂದರೆ ನಿಲುಕುವುದಿಲ್ಲ. ಅವನಿಗೆ ಹೀಗೈತಿ ಅಂತ ಗೊತ್ತಾದ ನಂತರ ಅಲ್ಲವೇ ಇದನ್ನು ಖಂಡನೆ ಮಾಡುವುದಕ್ಕೆ ಹೋಗಬೇಕು. ಅವನಿಗೆ ಮೊದಲಿಗೆ ಅನುಭವದಿಂದ ನೋಡಿಕೊಳ್ಳುವುದಕ್ಕೆ ಬರದಿದ್ದರೆ ನಿಲುಕುವುದೇ ಇಲ್ಲ. ಹೀಗಿರುವಾಗ ಇನ್ನು ಖಂಡನೆ ಮಾಡುವ ಪ್ರಸಂಗ ಎಲ್ಲಿದೆ? ಈಗ ಆ ಅನುಭವ ಅಂತ ಹೇಳುತ್ತಿದೆಯಲ್ಲ, ಅದು ಸರ್ವರಿಗೂ ಒಂದೇ ರೂಪವಾಗಿ ಇದ್ದುಕೊಂಡಿದೆ ಅಂತ ಹೇಳಿದೆಯಲ್ಲ, ಅವನಿಗೂ ಇದೆ ಆ ಅನುಭವ. ಯಾವನೂ ಈ ಸಿದ್ಧಾಂತವನ್ನು ಖಂಡನೆ ಮಾಡುವುದಕ್ಕೆ ಹೊರಟಿದ್ದಾನೆಯೋ ಅವನಿಗೂ ಆ ಅನುಭವವು ಇದ್ದೇ ಇದೆ. ಆದರೆ ನನ್ನಲ್ಲಿ ಇಂಥ ಅನುಭವ ಐತಿ ಅಂತ ಅವನಿಗೆ ಕಣ್ಣು ತೆಗೆಸುವವರು ಶಕ್ಯ. ಆದ್ದರಿಂದ ಅವನು ಈ ಕಡೆಗೆ ಬುದ್ಧಿಯನ್ನಿಟ್ಟುಕೊಂಡು ಈ ಕಡೆಗೆ ಓಡಾಡಬೇಕೇ ಹೊರತು ಈ ಸಿದ್ಧಾಂತವು ಅವನಿಗೆ ಇರುವಂತೆ ನಿಲುಕುವಂತಿಲ್ಲ. ಆದ್ದರಿಂದ ಖಂಡನೆ ಮಾಡುತ್ತಾನೆ ಎನ್ನುವ ಮಾತೇ ಹೊಂದುವುದಿಲ್ಲ. ಅವನು ಕಾಲದಲ್ಲಿ ಹುಟ್ಟಿರುವುದರಿಂದಲೂ ಕಾಲದಲ್ಲಿರುವ ಬುದ್ಧಿಯನ್ನು ಉಪಯೋಗಿಸುತ್ತಿರುವುದರಿಂದಲೂ ಇದು ಹೊಂದಲಾರದು. ವಿಚಾರಕ್ಕೆ ವಿಷಯವಾಗಿರುವ ಎಚ್ಚರ, ಕನಸು, ನಿದ್ರೆ ಎಂಬ ಅವಸ್ಥೆಗಳು ಯಾವ ಕಾಲಕ್ಕೂ ಕಟ್ಟು ಬಿದ್ದಿರುವುದಿಲ್ಲ. ಇದಕ್ಕೆ ಬದಲು ಕಾಲವೆಂಬುದೇ ಎಚ್ಚರದಲ್ಲಿಯೂ ಕನಸಿನಲ್ಲಿಯೂ ಅಡಕವಾಗಿರುವ ಒಂದಾನೊಂದು ದೃಶ್ಯ ವಿಶೇಷವಾಗಿರುತ್ತಿದೆ. ಈ ಅವಸ್ಥೆಗಳನ್ನು ಹೊರತಾಗಿ ಮಾಡಿಕೊಂಡು ನೋಡುವವನ ಸ್ವರೂಪವಂತೂ ಯಾವ ಕಾಲದ ಕಟ್ಟಿಗೂ ಸಿಕ್ಕಿ ಬೀಳುವ ಸಂಭವವೇ ಇರುವುದಿಲ್ಲ. ಹೀಗಿರುವುದರಿಂದ ಕಾಲದ ಕ್ಷೇತ್ರವನ್ನೇ ದಾಟಿರುವ ವೇದಾಂತದ ವಿಷಯವು ಕಾಲಾಂತರದಲ್ಲಿ ಬಾಧಿತವಾಗಬಹುದೆಂಬ ಶಂಕೆಗೆ ಅವಕಾಶವೆಲ್ಲಿದೆ? ಅವಸ್ಥೆಗಳನ್ನು ಸರಿಯಾಗಿ ನೋಡಿಕೊಳ್ಳುವುದಕ್ಕೆ ಬರದೇ ಇದ್ರೆ ಈ ವಿಚಾರವೇ ಹೀಗೈತಿ ಅಂತ ಹೊಳೆಯುವುದಿಲ್ಲ. ಈಗ ರೂಢಿಯಲ್ಲಿ ಬಂದಿದೆಯಲ್ಲ, ಪ್ರಚಾರದಲ್ಲಿ ಬಂದಿದೆಯಲ್ಲ, ಎಚ್ಚರ, ಕನಸು, ನಿದ್ರೆ ಅಂತ, ಅವುಗಳು ಎಚ್ಚರದ ದೃಷ್ಟಿಯಿಂದ ಕನಸು ನಿದ್ರೆಗಳನ್ನು ನೋಡುತ್ತಿರುವುದರಿಂದಲೂ ಅವಸ್ಥೆಯ ವಿಶಾಲತನವು ಅವರಿಗೆ ತಿಳಿಯದೇ ಇರುವುದರಿಂದಲೂ ಸುಮ್ಮನೆ ಅವಸ್ಥೆಗಳನ್ನಿಟ್ಟುಕೊಂಡು ವಿಚಾರಕ್ಕೆ ಹೊರಟಿದ್ದಾರೆ. ತತ್ತು ಇರುವಂತೆ ಅವರಿಗೆ ಹೊಳೆಯದೇ ಹೋಗಿದೆ. ಎಚ್ಚರ, ಕನಸು, ನಿದ್ರೆ ಇವುಗಳ ವಿಚಾರವನ್ನು ಮಾಡತಕ್ಕಂಥವನು ಅನುಭವವನ್ನು ಉಪಯೋಗಿಸಿ ನೋಡಿಕೊಂಡಾಗಲೇ ಇವು ಪೂರ್ಣವಾಗಿ
ಗೊತ್ತಾಗುತ್ತಿದೆ, ಇಲ್ಲದಿದ್ದರೆ ಗೊತ್ತಾಗುವುದಿಲ್ಲ. ಆದ್ದರಿಂದಲೇ ಯಾರು ಅಪೂರ್ಣ ದೃಷ್ಟಿಯಿಂದ ವಿಚಾರಕ್ಕೆ ಹೊರಟಿದ್ದಾರೆಯೋ ಅವರಿಗೆ ಸಿದ್ಧಾಂತವು ಇರುವಂತೆ ತಿಳಿಯುವುದಿಲ್ಲ ಅನ್ನುವುದಕ್ಕಾಗಿ ಪೂರ್ಣ ದೃಷ್ಟಿಯನ್ನು ಉಪಯೋಗಿಸಬೇಕು ಅಂತ ಮೊದಲಿಗೆ ಹೇಳಿಕೊಂಡು ಬಂದಿದೆ. ಪೂರ್ಣ ದೃಷ್ಟಿ ಎಂದರೆ ಯಾವ ಅವಸ್ಥೆಯೂ ಹಾಗಿದೆಯೋ, ಯಾವ ಅನುಭವವುಳ್ಳದ್ದಾಗಿದೆಯೋ ಅದರಿಂದಲೇ ನೋಡಿ ನಿರ್ಣಯ ಮಾಡುವುದು. ಆದ್ದರಿಂದ ಮೂರು ಅವಸ್ಥೆಗಳ ಅನುಭವವಿದೆಯಲ್ಲ, ಕೂಡಿಸಿದಾಗ ಪೂರ್ಣ ದೃಷ್ಟಿ ಅಂತ ಹೇಳಿಸಿಕೊಳ್ಳುತ್ತದೆ. ಒಂದೊಂದೇ ಅವಸ್ಥೆಯನ್ನಿಟ್ಟುಕೊಂಡು ನೋಡುವುದಕ್ಕೆ ಹೋದರೆ ಅವನಿಗೆ ಅವಸ್ಥೆ ಒಳಗಿದ್ದುಕೊಂಡು ವಿಚಾರ ಮಾಡುವುದಕ್ಕೆ ಹೋಗ್ತಾನೆ. ಅವಸ್ಥೆ ಎಷ್ಟು ವಿಶಾಲವಾಗಿದೆ, ಅವಸ್ಥೆಯಲ್ಲಿ ಏನು ಅಡಕವಾಗಿದೆ ಅಂತ ತಿಳಿದಿರುವುದಿಲ್ಲವಲ್ಲ. ಅಂಥವನು ಮೊದಲಿಗೆ ತಾನು ಪ್ರಮಾತೃವಾಗಿ ಪ್ರಮಾಣವನ್ನು ಉಪಯೋಗಿಸಿ ಪ್ರಮೇಯಗಳನ್ನು ತಿಳಿಯುವುದಕ್ಕೆ ಓಡಾಡ್ತಾ ಇದ್ದಾನೆ. ಅದು ಎಲ್ಲ ಅವಸ್ಥೆ ಒಳಗೆ ಇದ್ದುಕೊಂಡಿರುವ ವಿಷಯವಾಗಿದೆ. ಇಡೀ ಅವಸ್ಥೆಯನ್ನು ನೋಡಬೇಕಾದರೆ ಪ್ರಮಾತೃವಿಗೆ ಸಾಧ್ಯವಿಲ್ಲ, ಪ್ರಮಾಣಗಳಿಗೆ ಸಾಧ್ಯವಿಲ್ಲ. ಹೀಗಿರುವಾಗ ಅವನು ಏನಂತ ಖಂಡನ ಮಾಡ್ತಾ ಇದ್ದಾನೆ? ಅಷ್ಟೇ ಅಲ್ಲ, ಅವಸ್ಥೆ ಅಂದರೆ ಹೇಗಿದ್ರೆ ಅವಸ್ಥೆ ಅನ್ನಬೇಕು ಅನ್ನೋದು ಕೂಡ ಗೊತ್ತಿಲ್ಲ. ಜನರು ಅವಸ್ಥೆ ಅಂತ ಹೇಳಿಕೊಳ್ಳುತ್ತಾರಲ್ಲ, ಎಚ್ಚರ, ಕನಸು, ನಿದ್ರೆ ಅಂತ. ಯಾಕೆ ಇವುಗಳನ್ನು ಅವಸ್ಥೆ ಅಂತ ಕರೆಯುತ್ತಾರೆ ಅದೇ ಗೊತ್ತಿಲ್ಲ. ಹಾಗೆ ಎಚ್ಚರ, ಕನಸು, ನಿದ್ರೆ ಮೂರು ಬರ್ತವು ಅಂತ ಇಟ್ಟುಕೊಂಡು ಒಮ್ಮೆಗೆ ವಿಚಾರಕ್ಕೆ ಹೊರಟಿದ್ದಾರೆ. ಈಗ ಹುಡುಗರಿಗೆ ಕುದುರೆ ಅಂದರೆ ಎಂಥ ಪ್ರಾಣಿ ಅಂತ ತಿಳಿಸಬೇಕಾಗಿದೆಯಲ್ಲ, ತಿಳಿಸತಕ್ಕಂಥವನು ಉಳಿದ ಪ್ರಾಣಿಗಳನ್ನು ಹೇಳಿ ನಂತರ ಆ ಕುದುರೆ ಎನ್ನುವ ಪ್ರಾಣಿಯು ಹೇಗಿರುತ್ತಿದೆ ಎನ್ನುವುದನ್ನು ತಿಳಿಸಬೇಕಾಗುತ್ತಿದೆ. ಅದನ್ನು ಕೈ ಬಿಟ್ಟು ಗೊತ್ತಿಲ್ಲದೆ ಇರುವಾಗ, ನೋಡದೇ ಇರುವಾಗ ಕುದುರೆ ಅಂದರೆ ಬಹಳ ಓಡ್ತೈತಿ, ಹೀಗೈತಿ, ಹಾಗೈತಿ ಅಂತ ಹೇಳಿದರೆ ಆ ಹುಡುಗರಿಗೆ ಏನು ಗೊತ್ತಾಗುತ್ತಿದೆ? ಗೊತ್ತಾಗುವುದಿಲ್ಲ. ಟ್ರೈನಿಂಗಿಗೆ ಕಳಿಸಿರುತ್ತಾರಲ್ಲ, ಆಗ ಅಂಥದ್ದೊಂದು ಯುಕ್ತಿಯನ್ನು ಕೊಟ್ಟು ಇದರ ಮೇಲೆ ನೀನು ಹುಡುಗರಿಗೆ ಪಾಠ ಹೇಳು ಅಂತ ಕೊಟ್ಟಿರುತ್ತಾರೆ. ಸಕ್ಕರೆ ಈ ವಿಷಯದಲ್ಲಿ ಹುಡುಗರಿಗೆ ಗೊತ್ತಾಗಬೇಕು. ತಿಳಿಸು ಅನ್ನುವಾಗ ಸಕ್ಕರೆಯು ಕಬ್ಬಿನಿಂದ ತಯಾರಾಗುತ್ತಿದೆ, ಅದು ಬೆಳ್ಳಗೆ ಇರುತ್ತಿದೆ ಅಂತ ಹೀಗೆ ಹೇಳುವುದಕ್ಕೆ ಶುರು ಮಾಡಿದರೆ ಅಲ್ಲಿರುವ ಮೇಷ್ಟ್ರಿರ್ತಾರಲ್ಲ, ಪರೀಕ್ಷೆ ತಕ್ಕೊಳ್ಳುವವರು ಹುಡುಗರ ಕೈಯಾಗ ಉಪ್ಪು ಕೊಟ್ಟಿರ್ತಾರೆ. ನೋಡ್ರಿ ಇದು ಬೆಳ್ಳಗೈತಿ ಅಂತ ತೋರಿಸ್ತಾರೆ. ಆಗ ಅವನಿಗೆ ತಿಳಿಸುವ ಪದ್ಧತಿ ಸರಿಯಾಗಿ ಗೊತ್ತಿಲ್ಲ ಅಂತ ಗುರುತು ಮಾಡಿಕೊಳ್ಳುತ್ತಾರೆ. ಆಗ ಹುಡುಗ ಏನು ಮಾಡುತ್ತಾನೆ ಅಂದರೆ, ಟ್ರೈನಿಂಗಿಗೆ ಹೋದವನು ಉಪ್ಪು ಸಕ್ಕರೆ ಎರಡೂ ಇಟ್ಟುಕೊಂಡು ಹೋಗಿರುತ್ತಾನೆ. ಈ ಸಕ್ಕರೆಯು ಬಾಯಿಯಲ್ಲಿ ಹಾಕಿಕೊಂಡಾಗ ಸಿಹಿ ಇರುತ್ತಿದೆ, ಉಪ್ಪು ಬೆಳ್ಳಗಿದ್ದರೂ ಬಾಯಿಯಲ್ಲಿ ಹಾಕಿಕೊಂಡಾಗ ಉಪ್ಪುಪ್ಪಾಗಿರುತ್ತಿದೆ ಅಂತ ಹೀಗೆ ವಿಂಗಡಿಸಿ ತೋರಿಸ್ತಾ ಇದ್ದಾನೆ. ಹಾಗೆ ಇಲ್ಲಿ ಅವಸ್ಥೆ ಅಂದರೆ ಏನು ಗೊತ್ತಿಲ್ಲದನ ಹಾಗೆ ಅವಸ್ಥೆ ಅಂದ್ರೆ ಅವಸ್ಥೆ, ಬಾಲ್ಯ, ಯೌವನ, ಮುಪ್ಪು ಇವುಗಳಿಗೂ ಅವಸ್ಥೆ ಅಂತಾರೆ. ಇದನ್ನಿಟ್ಟುಕೊಂಡು ನೋಡುವಾಗ ಯಾಕೆ ಇವುಗಳಿಗೆ ಅವಸ್ಥೆ ಅಂತಾರೆ, ಮತ್ತು ಅವುಗಳಿಗೂ ಅವಸ್ಥೆ ಅಂತ ಕರೀತಾ ಇದ್ದಾರಲ್ಲ, ಅದಕ್ಕೂ ಇವುಗಳಿಗೂ ಏನು ತಾರತಮ್ಯವಿದೆ ಅಂತ ಎಲ್ಲರಿಗೂ ಒಪ್ಪಾಗುವಂತೆ ತಿಳಿಸಿಕೊಡಬೇಕಾಗುತ್ತದೆ. ಆ ಪ್ರಸಂಗದಲ್ಲಿ ಇವನಿಗೆ ಅವಸ್ಥೆ ಅಂದರೆ ಹೀಗಿದೆ,
ಈ ಅವಸ್ಥೆಯನ್ನು ನೋಡಬೇಕಾದರೆ ಯಾವ ಇಂದ್ರಿಯ ಕರಣಾದಿಗಳಿಗೂ ಗೋಚರವಾಗುವುದಿಲ್ಲ, ಅನುಭವವನ್ನೇ ಉಪಯೋಗಿಸಬೇಕು ಅಂತ ಹೇಳಿದೆಯಲ್ಲ, ಅದು ಗೊತ್ತಾಗುತ್ತೆ. ಆ ಅನುಭವ ಅನ್ನೋ ಮಾತು, ಆ ಅನುಭವ ಅಂತ ಉಪಯೋಗಿಸುವಾಗಲೂ ಸಹಿತ ಹಿಂದೆ ಹೇಳಿಕೊಂಡು ಬಂದಿದ್ದಾರೆ. ಇಂದ್ರಿಯಗಳ ಅನುಭವ, ಅಂತಃಕರಣದ ಅನುಭವ, ಇವೆರಡನ್ನು ಮೀರಿಕೊಂಡಿರುವ ಅನುಭವ ಇದು. ಇಂದ್ರಿಯಗಳಲ್ಲಿ ಏನು ಹೆಚ್ಚು ಕಡಿಮೆಯಾದರೆ, ಅಂತಃಕರಣದ ಅನುಭವದಲ್ಲಿ ಏನಾದರೂ ಹೆಚ್ಚು ಕಡಿಮೆಯಾದರೆ, ಈ ನೇರಾದ ಅನುಭವದಿಂದಲೇ ತಿಳಿಯಬೇಕಾಗುತ್ತದೆ. ಆ ಅನುಭವ ಈ ಎರಡು ಅನುಭವಗಳನ್ನು ತನ್ನಲ್ಲಿ ಅಡಕ ಮಾಡಿಕೊಂಡು ತೋರಿಸ್ತೈತಿ. ಹಾಗೆ ಎರಡು ಸಣ್ಣ ಪದಾರ್ಥಗಳನ್ನು ಒಂದು ಮುಷ್ಟಿಯಲ್ಲಿ ಹೀಗೆ ಹಿಡಿಯಬಹುದಲ್ಲವೇ, ಹಾಗೆ ಈ ನೇರಾದ ಅನುಭವವು ಇಂದ್ರಿಯಗಳ, ಅಂತಃಕರಣದ ಎರಡೂ ಅನುಭವವನ್ನು ತನ್ನಲ್ಲಿ ಅಡಕ ಮಾಡಿಕೊಳ್ಳುತ್ತಿದೆ. ಇದೇನು ಹೊಸದೇನಲ್ಲ. ಈಗ ಇಂದ್ರಿಯಗಳಾಗಲಿ ಮನಸ್ಸಿನ ಅನುಭವವಾಗಲಿ ಅವು ಸರಿಯಾಗಿ ಇದ್ದದ್ದು ಇಲ್ಲದ್ದು ಇದೇ ತೋರಿಸಬೇಕಾಗುತ್ತದೆ, ಅಥವಾ ಅವುಗಳು ಇದ್ದದ್ದು ಇಲ್ಲದ್ದು ಇದೇ ತೋರಿಸಬೇಕಾಗುತ್ತದೆ. ಇಂದ್ರಿಯಗಳಾಗಲಿ ಮನಸ್ಸಾಗಲಿ ಇವು ಇವೆಯೋ ಇದ್ದದ್ದನ್ನು ಅದೇ ತೋರಿಸ್ತಾ ಇದೆ, ಇಲ್ಲವಾದದ್ದನ್ನು ಅದೇ ತೋರಿಸ್ತಾ ಇದೆ. ಆದ್ದರಿಂದಲೇ ಆ ಅನುಭವದ ಬಲದಿಂದಲೇ ಇವುಗಳನ್ನು ಕಂಡು ಹಿಡಿದಿರುವುದು, ಇವುಗಳ ತಪ್ಪನ್ನು ಗುರ್ತು ಮಾಡಿಕೊಂಡಿರುವುದು, ಇವು ಇರುವುದನ್ನು ಇಲ್ಲದ್ದನ್ನು ನೋಡಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಆದರೆ ಆ ಅನುಭವವಿದೆಯಲ್ಲ, ಅದನ್ನು ಯಾವುದಕ್ಕಾದರೂ ಯಾವುದರಿಂದಲಾದರೂ ಉಪಯೋಗಿಸುವುದಕ್ಕೆ ಬರುವುದಿಲ್ಲ. ಈಗ ಪ್ರಮಾತೃವಾಗಿರುವವನು ಇಂದ್ರಿಯಗಳನ್ನು, ಮನೋಬುದ್ಧಿಗಳನ್ನು ಉಪಯೋಗಿಸಬಹುದಾಗಿದೆ. ಆದರೆ ಈ ಅನುಭವವನ್ನು ಯಾವನಾದರೂ ಉಪಯೋಗಿಸುತ್ತಾನೆಯೇ? ಇಲ್ಲ. ಯಾಕೆ? ಯಾವನು ಉಪಯೋಗಿಸುವುದಕ್ಕೆ ಹೋಗ್ತಾ ಇದ್ದಾನೆಯೋ ಅವನ ಸ್ವರೂಪವಾಗಿದೆ. ಅವನ ಸ್ವರೂಪವಾಗಿರುವಾಗ ಸ್ವರೂಪವನ್ನು ಇನ್ನೊಂದರಿಂದ ಉಪಯೋಗಿಸುವುದು ಅನ್ನೋ ಮಾತು ಹೊಂದುತ್ತಿದೆಯೇ? ಎಲ್ಲ. ಅದು ಸ್ವತಂತ್ರವಾಗಿ ಇದ್ದುಕೊಂಡಿರುತ್ತದೆ, ನೇರಾಗಿ ಬೆಳಗುವುದಾಗಿರುತ್ತದೆ. ಈ ಅರ್ಥದಲ್ಲಿಯೇ ಸಾಕ್ಷಿ ಎನ್ನುವ ಮಾತನ್ನು ಬಳಸಿರುತ್ತಾರೆ. ಅದಕ್ಕನ ಆಚಾರ್ಯರು ಸಾಕ್ಷಾತ್ ದ್ರಷ್ಟರಿ ಸಂಜ್ಞಾಯಾಮ್ ಸಾಕ್ಷಿ ಅಂತ ಹೇಳುವಾಗ ಸಾಕ್ಷಾತ್ ಅನ್ನುವ ಮಾತಿಗೆ ಹೆಚ್ಚಿನ ಬೆಲೆಯನ್ನು ಕೊಟ್ಟಿದ್ದಾರೆ. ಪಾಣಿನಿ ಇದ್ದಾನಲ್ಲ, ವ್ಯಾಕರಣಕರ್ತ. ವ್ಯಾಕರಣಕಾರರಿಗೆ ಕ್ರಿಯಾಪದ ಬೇಕಾಗಿರುತ್ತದೆ. ಕ್ರಿಯಾಪದ ಸಿಕ್ಕಿತು ಅಂದರೆ ಅದರ ಮೇಲಿಂದ ಕರ್ತೃಪದವನ್ನು, ಕರ್ಮಪದವನ್ನು ಕಂಡು ಹಿಡಿಯುವುದಕ್ಕೆ ಅನುಕೂಲವಾಗುತ್ತದೆ. ಆದ್ದರಿಂದ ಅವರು ಕರ್ತೃಪದಕ್ಕೆ ಹೆಚ್ಚಿನ ಬೆಲೆಯನ್ನು ಕೊಡುವುದಕ್ಕಾಗಿ ಕ್ರಿಯಾಪದ ಮೊದಲಿಗೆ ಬೇಕಾಗಿರುತ್ತದೆ. ಈಗ ಆ ಕ್ರಿಯಾಪದವನ್ನು ಹೇಳುವ ಪ್ರಸಂಗದಲ್ಲಿ ಆ ಕ್ರಿಯಾಪದವನ್ನು ಉಪಯೋಗಿಸುವಾಗ ಅವರು ಸಾಕ್ಷಾತ್ ದ್ರಷ್ಟರಿ ಅಂತ, ಪಾಣಿನಿ ಇದ್ದಾನಲ್ಲ, ದ್ರಷ್ಟರಿ ಅಂದರೆ ನೋಡುತ್ತಾನೆ ಅಂದರೆ ಕ್ರಿಯಾಪದ. ಈ ಕ್ರಿಯಾಪದವನ್ನು ಅವನು ಉಪಯೋಗಿಸಿಕೊಂಡದ್ದರಿಂದ ಅದಕ್ಕೆ ಮಹತ್ವವನ್ನು ಕೊಡ್ತಾ ಇದ್ದಾನೆ, ನೋಡುತ್ತಾನೆ ಅನ್ನೋದಕ್ಕೆ. ಶಂಕರ ಭಗವತ್ಪಾದರು ನೋಡುತ್ತಾನೆ ಅನ್ನುವುದು ಕ್ರಿಯಾಪದವಾದರೂ ಎರಡು ಇಂಥವು ಇರ್ತವು ಅಂತ ವಿಂಗಡಿಸಿ ತೋರಿಸಿದ್ದಾರೆ. ಕೆಲವು ಕ್ರಿಯನ್ನು ಮಾಡತಕ್ಕ ಕ್ರಿಯಾಪದಗಳು ಇದ್ದುಕೊಂಡಿರುತ್ತಿವೆ, ಕೆಲವು ಕ್ರಿಯೆಯಿಲ್ಲದೆ ಸ್ವಾಭಾವಿಕವಾಗಿಯೇ ಹಾಗೆ ಹೇಳಿಸಿಕೊಳ್ಳುತ್ತಿವೆ ಅನ್ನುವುದಕ್ಕೆ ದೃಷ್ಟಾಂತವನ್ನು ತೋರಿಸಿದ್ದಾರೆ. ಕುದುರೆಯೂ ನಿಂತಿದೆ ಅಂತ ಹೇಳುವಾಗ ನಿಂತಿದೆ ಅನ್ನುವುದು ಕ್ರಿಯಾಪದ.
ಕುದುರೆ ಎನ್ನುವ ಮಾತಿದೆಯಲ್ಲ, ಅದು ಚಲಿಸುವ ಪ್ರಾಣಿ. ಈಗ ಓಡಿ ಬಂದು ನಿಂತಿದೆ ಅಂತ ಈಗ ಅರ್ಥ ಮಾಡುವುದಕ್ಕೆ ಬರುತ್ತಿದೆ. ಇದು ಕ್ರಿಯಾಪದವನ್ನು ಹೇಳಿದಾಗ ಕ್ರಿಯೆಯನ್ನು ತೋರಿಸ್ತೈತೆ. ಬೆಟ್ಟವು ನಿಂತಿದೆ ಅಂತ ಹೇಳುವಾಗ ಅದು ಕ್ರಿಯಾಪದವೇ, ನಿಂತಿದೆ ಅನ್ನೋದು. ಆದರೆ ಬೆಟ್ಟ ಓಡಾಡಿ ಬಂದು ನಿಂತಿದೆ ಅಂತ ಯಾರು ಹೇಳ್ಕೊಳ್ಳುವುದು? ಮತ್ತದು ಕ್ರಿಯಾಪದವೇ. ಕ್ರಿಯಾಪದವಿದ್ದರೂ ಎರಡು ರೂಪವಾಗಿ ಇದ್ದುಕೊಂಡಿದೆ. ಒಂದು ಕ್ರಿಯೆಯನ್ನು ತೋರಿಸ್ತೈತಿ, ಒಂದು ಕ್ರಿಯೆ ಇಲ್ಲದೆ ತೋರಿಸ್ತೈತಿ. ಅದರಂತೆ ಇಲ್ಲಿ ಸಾಕ್ಷಾತ್ ದ್ರಷ್ಟರಿ ಸಂಜ್ಞಾಯಾಮ್ ಅಂತ ಹೇಳುವಾಗ ಕ್ರಿಯೆಯನ್ನು ಮಾಡಿ ಬೆಳಗತೈತಿ ಅಂತ ಅಲ್ಲ, ಮತ್ತೇನು, ನೇರಾಗಿ ಬೆಳಗತೈತಿ. ಮತ್ತೇನು, ನೇರಾಗಿ ಬೆಳಗುತ್ತೈತಿ ಅಂತ ತೋರಿಸಿಕೊಡುವುದಕ್ಕೆ ಸಾಕ್ಷಾತ್ ಅಂತ ಅದಕ್ಕೆ ಹೆಚ್ಚಿನ ಬೆಲೆಯನ್ನು ಕೊಟ್ಟು ಹೇಳಿದರು. ಇದರಿಂದ ಸಾಕ್ಷಾತ್ ಅಂದ್ರೆ ಯಾವ ಸಹಾಯವನ್ನು ತಗೊಳ್ಳುವುದಿಲ್ಲ. ಅದು ಈಗ ಜೀವನಾಗಿರುವವನು ರೂಪ ನೋಡ್ಬೇಕಾದ್ರೆ ಅವನಿಗೆ ನೇರಾಗಿ ನೋಡಕ್ ಬರುವುದಿಲ್ಲ, ಕಣ್ಣು ಉಪಯೋಗಿಸ್ಬೇಕು. ಶಬ್ದ ಕೇಳಬೇಕಾದ್ರೆ ಜೀವನಿಗೆ ಹಣಿಯಲ್ಲಿ ಬರೆಯಲಿಲ್ಲ. ಈಗಿರುವುದು ಸಾಕ್ಷಾತ್ ದ್ರಷ್ಟರಿ ಅಂತ ಬಂದ ತಿಳಿದ ಯಾವ ಸಹಾಯವನ್ನು ತಗೊಳ್ಳೋದಿಲ್ಲ. ಇಂದ್ರಿಯಗಳು ಬೇಕಾಗಿಲ್ಲ, ಮನೋಬುದ್ಧಿ ಚಿತ್ತ ಅಹಂಕಾರಗಳು ಬೇಕಾಗಿಲ್ಲ. ಮತ್ತೆ ಹೇಗೆ ನೇರಾಗಿ ನೋಡ್ತಾ ಇದೆ. ಅಂಥದ್ದು ಅನುಭವದಲ್ಲಿದೆ ಅಂತ ತೋರಿಸಿಕೊಡುವುದಕ್ಕಾಗಿ ಅವಸ್ಥೆಗಳನ್ನು ಹೇಳಿರುವುದು. ಈಗ ನಿದ್ರೆಯನ್ನು ಅನುಭವ ಮಾಡ್ತಾ ಇದ್ದೀರಲ್ಲ, ಯಾವ ಸಹಾಯವನ್ನು ತಕ್ಕೊಂಡು ಅದನ್ನು ಅನುಭವ ಮಾಡಿದ್ದೀರಿ? ಇಂದ್ರಿಯಗಳನ್ನು ಮನೋಬುದ್ಧಿಗಳನ್ನು ಉಪಯೋಗಿಸಿದ್ದೀರಾ? ಯಾಕೆ ಉಪಯೋಗಿಸಬಾರದು ಅಂತ ನೀವು ಕೇಳಬಹುದಲ್ಲ. ಅವನ್ನು ಉಪಯೋಗಿಸಿದರೆ ನಿದ್ರೆ ಹತ್ತುತ್ತಿದೆಯೇ? ಮತ್ತ ಹಾಗಾದ್ರೆ ಯಾವುದನ್ನು ಉಪಯೋಗಿಸದೆ ಅನುಭವ ಆಗೈತೋ ಇಲ್ವೋ? ಆಗಿದೆ. ಅದರಂತೆಯೇ ಕನಸನ್ನು ನೇರಾಗಿ ಬೆಳಗ್ತೈತಿ. ಅದರಂತೆಯೇ ಎಚ್ಚರವನ್ನು ನೇರಾಗಿ ಬೆಳಗ್ತೈತಿ. ನಮ್ಗ ಯಾಕದು ಗೊತ್ತಾಗಲ್ದು ಅಂದ್ರೆ, ಇಂದ್ರಿಯಗಳ ಮನಸ್ಸಿನ ಈ ವ್ಯವಹಾರದಲ್ಲಿಯೇ ಸಿಕ್ಕಿ ಬಿದ್ದಿದ್ದೇವೆ. ಇವುಗಳನ್ನೇ ಉಪಯೋಗಿಸಿ ಅಭ್ಯಾಸವಾಗಿ ಬಿಟ್ಟು ಅನುಭವ ನಾವು ನೋಡಿಕೊಳ್ಳಬೇಕು ಅಂದ್ರೆ ಬಿಡಾಕ್ ಬರ್ಬೇಕಲ್ಲ. ಅದಕ್ಕನ ಶಾಸ್ತ್ರದಲ್ಲಿ ಶಮ ದಮ ಉಪರತಿ ತಿತಿಕ್ಷಾ ಶ್ರದ್ಧಾ ಸಮಾಧಾನ ಅಂತ ಸಾಧನ ಮಾಡಿರೋ ಅಂತ ಕೇಳ್ತೈತಿ. ಗೊತ್ತೈತಿರಿ ನಮಗೆ. ಶಮ ಅಂದ್ರೆ ಮನಸ್ಸಿನ ನಿಗ್ರಹ, ದಮ ಅಂದ್ರ ಇಂದ್ರಿಯಗಳ ನಿಗ್ರಹ ಗೊತ್ತೈತಲ್ಲ, ಅರ್ಥ ಗೊತ್ತಾಗೈತಿ. ಆದ್ರೆ ಅದನ್ನ ಜಯಿಸುವುದು ಹೇಗೆ ಅನ್ನೋದು ಗೊತ್ತಾಗಿಲ್ಲ. ಹೇಗೆ ಜಯಿಸಬೇಕು ಅನ್ನೋದು ಗೊತ್ತಾಗಿಲ್ಲ. ಆದ್ದರಿಂದಲೇ ಶಮ ದಮ ಅಂತ ಶಾಸ್ತ್ರದಲ್ಲಿ ಹೇಳಿರುವುದು ಹುಡುಗಾಟಿಕೆಯಿಂದಲ್ಲ, ಇರುವಂತೆ ತತ್ವವನ್ನು ತಿಳಿದುಕೊಳ್ಳುವುದಕ್ಕೆ ಅವುಗಳ ಸಹಾಯ ಬೇಕಾಗುತ್ತಿದೆ ಎನ್ನುವುದಕ್ಕಾಗಿ. ಈಗ ಇಂದ್ರಿಯಗಳ ಮನಸ್ಸಿನ ಇವುಗಳ ವ್ಯವಹಾರವನ್ನು ಬಿಡಿಸಿ ನೋಡಿಕೋಬೇಕು. ಇವುಗಳ ವ್ಯವಹಾರವನ್ನು ಬಿಡಿಸಿಕೊಂಡಿವ ತಾನೇ ತೆರೀತಾ ಇದೆ ಆಟೋಮೆಟಿಕ್ ಆಗಿ. ಮತ್ತವು ಇರುವಾಗ ಮುಚ್ಚಿಕೊಂಡಿರ್ತವೆ, ಕಾಣಿಸುವುದಿಲ್ಲ. ಮನುಷ್ಯನು ಒಳಗಿದ್ದಾನೆ, ಹೊರಗಲ್ದೇನು ಕಾಣಿಸವಲ್ದು ಅಂದ್ರೆ ಕಿಡಿಕಿ ಕದ ಕೂಡಿ ಹಾಕ್ಯಾನ, ಏನ್ ಕಾಣಿಸ್ತದೆ? ಕಿಡಿಕಿ ಬಾಗಿಲವನ್ನು ತೆರೆದ ಅಂದ್ರೆ ಹೊರಗ ಕಾಣಿಸ್ತೈತಿ. ನೋಡುವುದಕ್ಕೆ ಅಡ್ಡಿ ಯಾವುದಾಗಿರುವುದು? ಕಿಡಿಕಿ ಬಾಗಿಲು. ಹಾಗೆಯೇ ನಾವು ನೇರಾಗಿ ನೋಡುವುದಕ್ಕೆ ಯಾವ್ದು ಅಡ್ಡಿ ಆಗೈತಿ? ಇಂದ್ರಿಯಗಳು, ಅಂತಃಕರಣ, ಇವೇ ಅಡ್ಡಿ ಆಗಿರುತ್ತೆ. ಇವುಗಳನ್ನು
ಸ್ವಲ್ಪ ಹಿಂದಕ್ಕೆ ಎಳ್ಕೊಂಡ್ವಿ ಅಂದ್ರೆ ಶಾಸ್ತ್ರದಲ್ಲಿ ಅಂತರ್ಮುಖತ್ವ ಅಂತ ಇದನ್ನ ಕರೆದಿರ್ತಾರೆ. ಯಾರಿಗೆ ಅಂತರ್ಮುಖತ್ವದಿಂದ ನೋಡಿಕೊಳ್ಳುವಷ್ಟು ಯೋಗ್ಯತೆ ಬಂದಿದೆಯೋ ಅವರಿಗೆ ಇದು ತಿಳಿಯುತ್ತಾ ಇದೆ ಅಂತ ಬರೆದಿರ್ತೈತಿ. ಹಾಗೆ ಅಂತರ್ಮುಖತ್ವ ರೂಪದಿಂದ ನೋಡುವುದಕ್ಕೆ ತಯಾರಿದ್ದೇವೆಯೇ? ತಯಾರಿದ್ರೆ ತಾನೇ ಗೊತ್ತಾಗಿದೆ. ಮತ್ತೆ ಇನ್ನೂ ಇಲ್ಲ ಅಂದ್ರೆ ಅದು ಅಡ್ಡಿ ಆಗ್ತಾ ಇದೆ. ಹಾಗಾದ್ರೆ ಶಾಸ್ತ್ರದಲ್ಲಿರುವ ಸಾಕ್ಷಿ ಈ ಮಾತನ್ನು ಉಪಯೋಗಿಸ್ತಾನ, ಅದೇನು ಗೊತ್ತಾಗುವುದಿಲ್ಲ. ಅದಕ್ಕ ಇನ್ನೊಂದು ಕುಂಟಯುಕ್ತಿಯನ್ನು ಹಾಕಿಕೊಂಡು ರೂಢಿಯಲ್ಲಿ ತಂದು ಬಿಟ್ಟಿದ್ದಾರೆ. ಏನು? ಸಾಕ್ಷಿ ಅಂದ್ರೆ ಅರಿಯುವುದು ಅಂತ. ಅರಿಯುವುದು ಅಂದ್ರೆ ಕದ ಅರಿತನ, ಮನುಷ್ಯನ ಅರಿತನ, ಪುಸ್ತಕ ಅರಿತನ, ಅದನ್ನ ಅರಿತನ, ಇದನ್ನ ಅರಿತನ. ಮತ್ತ ಅರಿತನ ಅಂದ ಬಳಿಕ ಸಾಕ್ಷಿ ಅಂದ್ರೆ ಅರಿಯುವುದಲ್ಲ. ಅರಿತೈತಿ ಅಂದ ಬಳಿಕ ನಾವೀಗ ಅರಿತೇವಲ್ಲ, ಸಾಕ್ಷಿ ಆದ್ವಲ್ಲ ಅಂತ ಕಲ್ಪನೆ ಮಾಡಿಕೊಂಡಿದ್ದಾರೆ. ಇವನು ಸಾಕ್ಷಿ ಆಗಲಿಲ್ಲ. ಈ ಅರಿವು ಅಂತ ಬುದ್ಧಿ ಮನಸ್ಸಿನ ಅರಿವು ಐತಲ್ಲ, ಅದನ್ನ ಸಾಕ್ಷಿ ಅಂತ ಕಲ್ಪನೆ ಮಾಡಿಕೊಂಡಿದ್ದಾನೆ. ಜೀವತ್ವದಲ್ಲಿ ನಿಂತಿರುವುದು ಸಾಕ್ಷಿ ಸುದ್ದಿ ಮಾತಾಡ್ತಾ ಇರುವುದು. ಯಾಕೆ ಗೊತ್ತಾಗುತ್ತಿದೆ? ಮೋಸ ಹೋಗ್ತಾ ಇದ್ದಾರೆ. ಅದಕ್ಕಾಗಿ ಸರಿಯಾಗಿ ಇರುವಂತೆ ತಿಳಿಯಬೇಕಾದರೆ ನಾವು ಇಂದ್ರಿಯಗಳನ್ನು ಮನೋಬುದ್ಧಿಗಳನ್ನು ಹತೋಟಿಯಲ್ಲಿ ಇಟ್ಟುಕೊಂಡು ಸ್ವಾಧೀನದಲ್ಲಿ ಇಟ್ಟುಕೊಂಡು ನೋಡುವುದಕ್ಕೆ ತಯಾರಾದ್ವಿ ಅಂದ್ರೆ ಆಗಲೇ ನೇರಾಗಿ ನೋಡುವುದು ಹೇಗೆ ಅನ್ನೋದು ಹೊಳೆಯುತ್ತಾ ಇದೆ. ಆ ಅನುಭವದಿಂದ ಈ ಸಿದ್ಧಾಂತವನ್ನು ನಿರ್ಣಯ ಮಾಡಿರುವುದರಿಂದ ಇದರ ನಿವೃತ್ತಿಯನ್ನು ಮಾಡತಕ್ಕಂಥವನು ಈ ಅನುಭವದಲ್ಲಿರುವ ದೋಷವನ್ನು ತೋರಿಸ್ಬೇಕು. ಹಾಗಾದ್ರೆ ಈ ಸಿದ್ಧಾಂತ ಇದು ಬಾಧ್ಯವಾಗುತ್ತಿದೆ ಅಂತ ಹೇಳಬಹುದು. ಅವನಿಗೆ ಹೀಗೆ ನಿಂತುಕೊಳ್ಳುವುದಕ್ಕೆ ಬರದೇ ಇದ್ದರೆ ನಿಲುಕುವುದಿಲ್ಲ. ಇನ್ನು ಅವನು ಪ್ರಯತ್ನ ಮಾಡಿ ಈ ಅನುಭವದಲ್ಲಿ ನಿಂತಿದ್ದಾನೆ ಅಂತ ಇಟ್ಟುಕೊಳ್ಳೋಣ. ಅವನಿಗೂ ಇದೇ ಉತ್ತರ ಬರ್ತೈತೆ ಹೊರತು ಬೇರೆ ಉತ್ತರ ಬರುವುದಿಲ್ಲ. ಯಾಕೆಂದ್ರೆ ಈ ಅನುಭವ ಸರ್ವರಿಗೂ ಅದೇ ಐತಿ. ಒಬ್ಬರಿಗೆ ಇದ್ದು ಇನ್ನೊಬ್ಬರಿಗಿಲ್ಲ, ಒಬ್ಬರಿಗೊಂಥರ ಇನ್ನೊಬ್ಬರಿಗೊಂಥರ ಹೀಗಿಲ್ಲ. ಆದ್ದರಿಂದಲೇ ಇದನ್ನು ಸಾರ್ವತ್ರಿಕ ಅನುಭವ ಅಂತ ಕರೆದಿರುವುದು. ಹೀಗಿರುವಾಗ ಇದನ್ನು ಯಾವನು ಹೇಗೆ ಖಂಡನೆ ಮಾಡ್ತಾ ಇದ್ದಾನೆ? ಬರುವುದಿಲ್ಲ. ಮೊದಲಿಗೆ ನಾವು ಅನುಭವದಲ್ಲಿ ಹೇಗಿದೆ ಅನ್ನುವುದನ್ನು ಇರುವಂತೆ ನೋಡಿಕೊಂಡು ನಿರ್ಣಯ ಮಾಡಿಕೊಳ್ಳಬೇಕು. ಆ ನಂತರ ಇದು ಹೋಗುತ್ತಿದೆಯೋ ಇಲ್ಲವೋ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಿಲ್ಲದೆ ಇದ್ರೆ ಈಗ ಅವನು ಆಕ್ಷೇಪಣೆ ಮಾಡಲ್ಲ. ಯಾವನಾದರೂ ಯಾವುದಾದ್ರೂ ಕಾಲದಲ್ಲಿ ಹೆಚ್ಚಿನ ಯುಕ್ತಿಯಿಂದ ಇದನ್ನು ಖಂಡನೆ ಮಾಡಬಹುದಲ್ಲ ಅಂತ ಕೇಳಿದ್ದಾನಲ್ಲ. ಹೌದು, ಮಾಡಬಹುದು. ಯಾಕಂದ್ರೆ ಒಬ್ಬರಿಗಿಂತೂ ಒಬ್ಬರು ಶಾಣ್ಯರದಾರಲ್ಲ. ಲೋಕದಲ್ಲಿ ಒಬ್ಬರಿಗಿಂತಲೂ ಒಬ್ಬರು ಹೆಚ್ಚಿನ ಶಾಣ್ಯರದಾರೋ ಇಲ್ವೋ ಅದರ. ಮತ್ತು ಅದರಂತೆಯೇ ಇದಕ್ಕಿಂತಲೂ ಶಾಣ್ಯರು ಇರಬಹುದಲ್ಲ. ಇದಕ್ಕಿಂತಲೂ ಶಾಣ್ಯರು ಅಂತ ಹೇಳುವಾಗ ಅವರು ಬುದ್ಧಿಯನ್ನಿಟ್ಟುಕೊಂಡ ಶಾಣ್ಯರ ಸುದ್ದಿ ಹೇಳಕ್ ಹೋಗ್ತಾರೆ. ಇದ ಶರೀರವನ್ನು, ಇಂದ್ರಿಯಗಳನ್ನು, ಮನೋಬುದ್ಧಿಗಳನ್ನು ಮೀರಿರುವ ಶಾಣೆತನ ಐತೆ. ಇದು ಯಾವನಿಗಾದರೂ ಒಬ್ಬನಿಗಿರುವ ಶಾಣೆತನ ಅಲ್ಲ. ಆದ್ದರಿಂದ ಇದರ ನಿವೃತ್ತಿಯನ್ನು ಮಾಡುವವನು ಅವನು ಮೊದಲಿಗೆ ಈ ಶರೀರೇಂದ್ರಿಯಾದಿಗಳನ್ನು ಬಿಟ್ಟು ನಿಲ್ಲಬೇಕಾಗುತ್ತೆ. ಹಾಗೆ ಬಿಟ್ಟು ನಿಂತಾಗ ಏನಾಕ್ಕನ, ಇವನಿಗೆ ಏನಾಗ್ಯದ ನೋಡು, ಅವನು ಅದೇ ಅಕ್ಕ. ಹೀಗಿರುವಾಗ ಹೇಗೆ ನಿವೃತ್ತಿ ಮಾಡ್ತಾನ? ಮಾಡ್ದೇನೆ ಇದಕ್ಕನ ಹೌದು ಹೀಗೆ ಕಂಡು ಹಿಡಿದಿದ್ದರಲ್ಲ ಅದೇ ಸರಿ ಅಂತ ಒಪ್ಪಿಕೋಬೇಕಾಗುತ್ತೆ. ಆದ್ದರಿಂದಲೇ ಈ ಸಿದ್ಧಾಂತವು ಅಬಾಧ್ಯ ರೂಪವಾಗಿದೆ. ಇದನ್ನು ಬಾಧಿಸುವ ಪ್ರಸಂಗವೇ ಎಲ್ಲ ಅಂತ ತೋರಿಸುವಾಗ ನಾವು ಏನು ನೆನಪಿನಲ್ಲಿಟ್ಟುಕೊಂಡಿರಬೇಕು? ಅನುಭವ. ಅನುಭವಕ್ಕೆ ಹೆಚ್ಚಿನ ಬೆಲೆ ಇದೆ.
ಮೂರವಸ್ಥೆಗಳನ್ನು ವಿಮರ್ಶನೆ ಮಾಡುವಾಗ ಯಾವುದನ್ನಾದರೂ ಇಟ್ಟುಕೊಂಡು ವಿಚಾರಕ್ಕೆ ಹೊರಟ್ರೆ ಹೊಂದುವುದಿಲ್ಲ. ಅನುಭವ ಇದೆಯಲ್ಲ, ಆ ಅನುಭವವನ್ನೇ ಇಟ್ಟುಕೊಂಡು ನೋಡಬೇಕಾಗುತ್ತಿದೆ. ಅವಸ್ಥಾತ್ರಯಕ್ಕಿಂತ ಬೇರೆಯಾಗಿ ವಿಚಾರ ವಿಷಯವಿಲ್ಲವೆಂಬುದು ನಿರ್ಧಾರವಾಗಿ ಬಿಟ್ಟರೆ ಮತ್ತು ಆ ಅವಸ್ಥಾತ್ರೆ ವಿಚಾರವು ಕ್ರಮಬದ್ಧವಾಗಿ ನಡೆದಿದೆ ಎಂಬುದು ಮಾತ್ರ ಖಚಿತವಾಗಿ ಬಿಟ್ಟರೆ ಆಮೇಲೆ ನಾವು ಮಾಡಿಕೊಳ್ಳುವ ಸಿದ್ಧಾಂತಕ್ಕೆ ಯಾವ ಕಾಲಕ್ಕೂ ಬಾಧೆಯಾಗುವ ಸಂಭವವಿರುವುದಿಲ್ಲ. ಈ ಅವಸ್ಥಾತ್ರಯಕ್ಕಿಂತಲೂ ಬೇರೆಯಾದ ಯಾವುದಾದರೂ ವಿಚಾರ ಉಳಿಯುವುದಿಲ್ಲ ಅನ್ನುವುದನ್ನು ಮನವರಿಕೆ ಮಾಡಿಕೊಳ್ಳಬೇಕು. ಮುಂದೆ ತೋರಿಸ್ತಾ ಇದ್ದಾರೆ, 4ನೇ ಪ್ರಸಂಗ ಬರ್ತೈತಲ್ಲ, ಆವಾಗ ಅವಸ್ಥೆಗಳು ಎಷ್ಟಿದ್ದರೂ 3ರಲ್ಲಿಯೇ ಅವು ಅಂತರ್ಭಾವವಾಗುತ್ತಿದೆ ಅಂತ ಹೇಳುವವರಿದ್ದಾರೆ. ಇಲ್ಲಿ ಈ ಅವಸ್ಥಾತ್ರದ ವಿಚಾರವಿದೆಯಲ್ಲ, ಕ್ರಮಬದ್ಧವಾಗಿ ಮಾಡುವುದಕ್ಕೆ ಕಲಿಯಬೇಕು. ಅದು ಹೆಚ್ಚುಗಾರಿಕೆ ಇಟ್ಟುಕೊಂಡಿದೆ. ಅವಸ್ಥಾತ್ರೆ ವಿಚಾರ ಮಾಡ್ತೇನೆ ಅಂತ ಎಚ್ಚರದಾಗದೇನೆ, ಕನಸಿನಾಗದೇನೆ, ನಿದ್ರೆಯಾಗದೇನೆ, 3 ಅವಸ್ಥೆಯಲ್ಲಿಯೂ ಅದೇನೆ ಅಂದ ಬಳಿಕ ನಾನು ಸತ್ತಾದೆ ಅಂತ ಹೀಗೆ ತಿಳ್ಕೊಳ್ತಾ ಇದ್ದಾರಲ್ಲ, ಅವರು ಸತ್ತು ಹೋಗ್ತಾರೆ. ಯಾಕೆ? ಎಚ್ಚರದಾಗದೇನೆ ಅಂತ ಅವನು ಹೇಳಿಕೊಂಡಾಗಲೇ ನೀಗೇನಾದ? ಎಚ್ಚರದಾಗಿದ್ದವ ಪ್ರಮಾತೃವಾದ, ಕನಸಿನಾಗಿದ್ದವ ಪ್ರಮಾತೃವಾದ. ನಿದ್ರೆಯಾಗದೇನೆ ಅಂತ ತಿಳ್ಕೊಂಡಿದ್ದಾನಲ್ಲ, ಅವನಿಗೆ ನಿದ್ರೆ ನೋಡಕ್ ಬಂದಿಲ್ಲ ಅಂತನ ಗೊತ್ತಾಗ್ತೈತಿ. ಯಾಕೆಂದ್ರೆ ನಿದ್ರೆಯಲ್ಲಿ ಯಾವನಾದರೂ ನಾನು ಅಂತ ಹೇಳಿಕೊಳ್ತಾ ಇದ್ದಾನೆ ಅನ್ನೋವನನ್ನು ತೋರಿಸ್ರೆ, ಯಾವನ ಹಠದಿಂದ ಅದಾನ ಅಂತ ಹೇಳ್ತಾನೋ, ನಾನು ಅನ್ನೋವನ ಅದಾನ ಅಂತ ಹಠದಿಂದ ಹೇಳ್ತಾನೋ ಅವನೇ ಬೇಕಾದ್ರೆ ಹೇಳಲಿ ಏನಂತ, ನಿದ್ರೆಯಲ್ಲಿ ನಾನು ಅಂತ ಅನಿಸ್ತೈತಿ ಅಂತ. ಹಾಗೆ ಹೇಳಿದರೆ ಏನಾಗುತ್ತಿದೆ? ಅವನಿಗೆ ನಿದ್ರೆ ಹತ್ತಿಲ್ಲ ಅಂತ ಆಗ್ತೈತಿ. ಅದಕ್ಕಾಗಿ ಕ್ರಮಬದ್ಧವಾಗಿ ನೋಡುವುದಕ್ಕೆ, ವಿಚಾರ ಮಾಡುವುದಕ್ಕೆ ತಯಾರಿರಬೇಕು. ಆ ಕ್ರಮ ತಿಳಿದೇ ಇದ್ರೆ ಗೊತ್ತಾಗುವುದಿಲ್ಲ. ಹೀಗೆ ವಿಮರ್ಶನೆ ಮಾಡಿ ಅವಸ್ಥೆ ಒಳಗಿದ್ದುಕೊಂಡು 3 ಅವಸ್ಥೆಗಳಲ್ಲಿಯೂ ನಾನದೇನಿ, ಆದ್ದರಿಂದ ಸತ್ತೋದ. 3 ಅವಸ್ಥೆಗಳನ್ನು ನಾನು ಅರಿತೇನಿ, ಆದ್ದರಿಂದ ಚಿತ್ತ, ಅವನು ಚಿತ್ತಗಡಕಾದ. ಯಾಕೆ ಅಂದ್ರೆ ಇದೂ ಎಚ್ಚರ, ಇದೂ ಕನಸು, ಇದೂ ನಿದ್ರೆ ಅಂತ ಹೀಗೆ ಅರಿಯುತ್ತಿದೆಯೇ ಅರಿವು, ಸಾಕ್ಷಿ. ಹಾಗರಿಯುವುದು ಬುದ್ಧಿಯಲ್ಲಿ ನಿಂತಾನ ಅಂತ ಅರ್ಥ. ಅರಿವಾಗಲಿಲ್ಲ. ಮತ್ತೇನಾದ ಅಂದ್ರೆ ಅರಿಬ್ಯಾದ. ನಮ್ಮ ದೇಶದಲ್ಲಿ ಅರ್ಬಿ ಅಂಗಡಿ ಇಟ್ಟಾರ, ಅರ್ಬಿ ಅಂಗಡಿ ಅಂತಾರ. ಹಾಗೆ ಅರಿಬೇಕ, ಅರಿವಾಗುವುದಿಲ್ಲ. ಅರಿವು ಅವಸ್ಥೆಯ ಒಳಗಿರುವುದಿಲ್ಲ. ಅರಿವು ಇದೂ ಎಚ್ಚರ, ಇದೂ ಕನಸು ಅಂತ ಕಲ್ಪನಾ ಮಾಡಿ ಅರಿಯುವುದಿಲ್ಲ. ಕಲ್ಪನಾ ಮಾಡಿ ಅರಿಯುವ ಅರಿವು ಬುದ್ಧಿದು. ಇದ ನೇರಾಗಿ ನೋಡುದೈತಲ್ಲ, ಕಲ್ಪನೆ ಮಾಡುವುದಿಲ್ಲ. ಏನಾದರೂ ಉಪಯೋಗಿಸಿಕೊಂಡ್ರೆ ಕಲ್ಪನೆ ಬಂದುಬಿಡ್ತದೆ. ಅದಕ್ಕನ ನೇರಾದ ಅರಿವಿಗೆ ಕಲ್ಪನೆ ಇಲ್ಲ. ಆದ್ದರಿಂದ ನೋಡುವುದರಲ್ಲಿಯೂ ಸಹಿತ ಜಾಣತನ ಇದ್ದುಕೊಂಡಿದೆ. ಅದಕ್ಕನ ಇಲ್ಲಿ ಕ್ರಮಬದ್ಧವಾಗಿ ವಿಚಾರ ನಡೆಯಬೇಕು ಅಂತ ಹೇಳಿರು. ಈ ಕ್ರಮ ತಿಳಿಯದೇ ಇದ್ರೆ ಎತ್ತಗರ ವಿಚಾರ ಮಾಡೋದಕ್ಕೆ ಹೋಗ್ತಾನಲ್ಲ, 3 ಅವಸ್ಥೆ ಅದಾವು ಅಂತ, ಅವನಿಗೆ ತತ್ವದಲ್ಲಿ ನಿಲ್ಲುವುದಕ್ಕೆ ಬರುವುದಿಲ್ಲ. ಎಷ್ಟು ವಿಚಾರ ಮಾಡಿದರೂ ಮತ್ತೆ ಪ್ರಮಾತೃತ್ವದಲ್ಲಿ ನಿಲ್ತಾನೆ, ಜೀವತ್ವದಲ್ಲಿ ನಿಲ್ತಾನೆ. ಈ ಶರೀರೇಂದ್ರಿಯಾದಿಗಳಲ್ಲಿಯೇ ನಾನು ಅಂತ ನಿಲ್ತಾ ಇದ್ದಾನೆ. ಹೀಗಾಗುತ್ತದೆ. ಆದ್ದರಿಂದ ವಿಚಾರ ಮಾಡತಕ್ಕಂಥವನು ಅವಸ್ಥೆಗೆ ಹೊರಚಾಗಿ ನೋಡಬೇಕಾಗುತ್ತದೆ. ಅವಸ್ಥೆ ಒಳಗೆ ಸಿಕ್ಕ ವಿಚಾರ ಮಾಡಕ್ ಅವನಿಗೆ ಬರುವುದಿಲ್ಲ. ಅವಸ್ಥೆಗೆ ಹೊರಚಾದ ಅಂದ್ರೆ ಅಲ್ರಿ ಅವಸ್ಥೆ ಬಿಟ್ಟು ಹೆಂಗ್ ಹೊರಗೆ ನಿಲ್ಲುವುದು ಅಂತ ಅನಿಸ್ತೈತಲ್ಲ, ಅದನ್ನೇ ಹೇಳಿಕೊಂಡು ಬಂದಿರುವುದು ಸರಿಯಾಗಿ ನೋಡಬೇಕು ಅಂತ. ಈಗ ನೀವು
ಎಚ್ಚರ ಈಗ ಬಂತು, ಇಷ್ಟೊತ್ತ ತನಕ ನಿದ್ರೆ ಇತ್ತು ಅಂತ ಹೇಳ್ತೀರಲ್ಲ, ಎಚ್ಚರ ಈಗ ಬಂತು ಅನ್ನುವಾಗ ಅದನ್ನು ನೋಡಿರೋ ಇಲ್ವೋ? ಮೊದಲಿಗೆ ಇರಲಿಲ್ಲ, ಈಗ ಬಂದೈತಿ ಅಂತ ಅನ್ನೋದು ಗೊತ್ತಾಗಿದೆಯಲ್ಲ. ಕನಸು ಇರುವಾಗ ಎಚ್ಚರ ಇರುವುದಿಲ್ಲ ಅಂತ ಗೊತ್ತಾಗಿದೆ, ಎಚ್ಚರ ಇರುವಾಗ ಕನಸು ಇರುವುದಿಲ್ಲ ಅಂತ ಗೊತ್ತಾಗಿದೆ. ಯಾವುದರಿಂದ ಗೊತ್ತಾಗೈತಿ? ಅನುಭವದಿಂದ. ನಿದ್ರೆ ಇರುವಾಗ ಎರಡೂ ಇರುವುದಿಲ್ಲ ಅಂತ ಗೊತ್ತಾಗಿದೆ. ಯಾವುದರಿಂದ ಗೊತ್ತಾಗೈತಿ? ಅನುಭವದಿಂದ. ಈಗ ಮನಸ್ಸು ಬುದ್ಧಿ ಹಿಂಗೆ ಓಡಾಡಿಸಿದ್ರೆ ಗೊತ್ತಾಗುತ್ತಿದೆಯಾ? ಮತ್ತೆ ಇದು ಹೇಗೈತಿ? ಯಾವುದಾದ್ರೂ ಅವಸ್ಥೆಯಲ್ಲಿ ಸಿಕ್ಕೈತ? ಅವಸ್ಥೆಯಲ್ಲಿ ಸಿಕ್ಕಿದ್ರೆ ಅವಸ್ಥೆ ಹೋದಾಗ ಅದ್ರ ಕೂಡ ಹೋಗಿಬಿಡ್ತಿತ್ತು. ಹೇಗೆ ಹೋಗ್ತಿತ್ತು? ಅವಸ್ಥೆಯಲ್ಲಿ ಸಿಕ್ಕಿರುವ ಮನೋಬುದ್ಧಿಗಳು ಇಂದ್ರಿಯಗಳು ಅದಾವಲ್ಲ, ಎಚ್ಚರದ ಅವಸ್ಥೆ ಹೋದ್ನು ಅಂದ್ರೆ ಈ ಇಂದ್ರಿಯ ಕರ್ಣಾದಿಗಳು ಎಲ್ಲದವು ಅಂತ ಗುರ್ತು ಮಾಡ್ರಿ. ಕನಸು ಹೋದರೆ ಕನಸಿನಲ್ಲಿ ಇದ್ದುಕೊಂಡಿರುವ ದೃಶ್ಯರಾಶಿ ಎಲ್ಲದವು ಅಂತ ಗುರ್ತು ಮಾಡ್ರಿ. ಅದರಂತೆಯೇ ಇದು ಆಗ್ತಿತ್ತು, ಅದರ ಒಳಗೆ ಸಿಕ್ಕೊಂಡಿದ್ರು. ಆದ್ರೆ ಹಾಗೆ ಸಿಕ್ಕಿದೆಯೇ? ಸಿಕ್ಕಿದ್ರೆ ಹೋಗ್ತಿತ್ತು. ಹೋಗಿದೆಯೇ? ಇದು ಹೋಗಿತ್ತು ಅಂದ್ರೆ ಅರಿವೇ ಹೋಗಿತ್ತು ಅಂದ್ರೆ ಎಚ್ಚರ ಇಲ್ಲದಿರುವಾಗ ಕನಸು ಕಂಡಿತು ಅನ್ನೋ ಮಾತು, ಇವೆರಡೂ ಇಲ್ಲದಿರುವಾಗ ನಿದ್ರೆ ಅನುಭವ ಆಯಿತು ಅನ್ನೋ ಮಾತು ಹೇಗೆ ಹೊಂದುತ್ತೆ? ಅರಿವೇ ಇಲ್ಲದಿದ್ದರೆ ಹೇಗೆ ಹೊಂದೈತಿ? ಆದ್ದರಿಂದ ನೋಡುವ ಕ್ರಮ ಹೇಗೈತಿ? ಅವಸ್ಥೆಗಳಿಗೆ ಸಿಗಬಾರ್ದು. ನೋಡುವುದಕ್ಕೆ ಬರದೇ ಇರುವಾಗ ಏನ್ ಮಾಡ್ತಾನಂದ್ರೆ ಅವಸ್ಥೆ ಒಳಗೆ ಸಿಗಾಕ್ ಹೋಗ್ತಾನೆ ಇವನು. ಜನರೆಲ್ಲ ಹಾಗೆ ಆಗಿರುವುದು. ಇಷ್ಟೋ ತನಕ ನಿದ್ರೆ ಮಾಡಿ ಕನಸು ಕಂಡು ಈಗ ಎಚ್ಚರಕ್ಕೆ ಬಂದೇನು ನೋಡ್ರಿ ಅಂತ ಹೇಳ್ತಾನೆ. ಇಷ್ಟೋ ತನಕ ಹೊಲದಾಗಿದ್ದೆ, ಈಗ ಅಂಗಳದಾಗ ಬಂದು ಮನೆ ಒಳಗೆ ಬಂದೇನಿ ಅಂತ ಹೇಳ್ತಾನಲ್ಲ, ಹಾಗೆ ಮಾಡಿಕೊಂಡಾನೆ ಓಡಾಡುವಂತ. ಹಾಗಲ್ಲ, ಮತ್ತೇನು? ತಾನು ಇರುವಂತೆಯೇ ಇರುತ್ತಾನೆ. ಏನು ಬರ್ತೈತೋ ಅದು ತೋರಿಕೊಳ್ಳುತ್ತಿದೆ, ಮರೆಯಾಗ್ತೈತಿ. ಎಚ್ಚರ ಬಂತೋ ತೋರಿತು, ಮತ್ತೊಂದು ಬಂತೋ ಇದು ಮರೆಯಾಯ್ತು ಅದು ತೋರಿ, ಮತ್ತೊಂದು ಬಂತೋ ಅದು ಮರೆಯಾಯ್ತು ತೋರಿ. ನೀನ ಮರ್ಯಾದೆ ಎಲ್ಲ ಹೋದ ಎಲ್ಲ. ಹೀಗೆ ನೋಡುವುದಕ್ಕೆ ಕಲಿಯಬೇಕು. ಇದನ್ನೇ ಅನುಭವದಿಂದ ನೋಡುವುದು ಅಂತ ಹೇಳಿರುವುದು. ಇದು ಹೀಗೆ ನೋಡುವುದು ಬರಬೇಕಾದ್ರೆ ಈಗಿರುವ ಇಂದ್ರಿಯಗಳ ಮನೋಬುದ್ಧಿಗಳ ಸಂಘ ಬಿಡಬೇಕು. ಇವುಗಳ ಗೆಳೆತನ ಕಟ್ಟಿರುವುದರಿಂದ ಜೀವರಾಗಿ ಬಿಟ್ಟೇವಿ ನಾವು. ಜೀವ ಜೀವ ಅನ್ನೋ ಮಾತು ಅದಕ್ಕೆ ಹೇಳುವುದು ಶಾಸ್ತ್ರ. ಜೀವ ಅಂದ್ರೆ ಬಹಳ ಪ್ರೀತಿ ಇಡ್ತಾನೆ ಈ ಶರೀರೇಂದ್ರಿಯಗಳಾದ ಮೇಲೆ. ಈ ಇಂದ್ರಿಯ ಕರ್ಣಾದಿಗಳಲ್ಲಿ ಇವನು ಪ್ರೀತಿ ಇಟ್ಟಿರುವುದರಿಂದಲೇ ಜೀವನ ಜನ. ಜೀವ ಅಂದ್ರೆ ಪ್ರೀತಿ. ಶಾಸ್ತ್ರ ಪ್ರಾಣಧಾರಣೆ ಜೀವ. ಈ ಪ್ರಾಣ ಅಂದ್ರೆ ಮೂಗಿನಾಗ ಓಡಾಡ್ತೈತಲ್ಲ, ಅಷ್ಟಕ್ಕ ಪ್ರಾಣ ಅನ್ನೋದಿಲ್ಲ ಶಾಸ್ತ್ರ. ಶರೀರದಿಂದ ಹಿಡಿದು ಅಹಂಕಾರದ ಪರ್ಯಂತ ಇರುವ ಸಾಮಗ್ರಿ ಐತಿ ನೋಡು, ಇದಕ್ಕೆಲ್ಲ ಪ್ರಾಣ ಅಂತ ಇಟ್ಕೊಂಡೈತಿ. ಈ ವ್ಯವಹಾರ, ಅಯ್ಯೋ ಈ ಹುಡುಗನ ಮೇಲೆ ಪ್ರಾಣನ ಇಟ್ಟಾನ ಅವನು ಅಂದ್ರೆ ಅಷ್ಟು ಪ್ರೀತಿ ಅದಾನ. ಹಾಗೆ ಈ ಜೀವದನಲ್ಲ, ಈ ಶರೀರೇಂದ್ರಿಯಗಳ ಮೇಲೆ ಅಂದ್ರೆ ಈ ಪ್ರಾಣದ ಮೇಲೆ ಜೀವ ಇಟ್ಟಾನ ಅಂದ್ರೆ ಇಷ್ಟು ಪ್ರೀತಿ ಇಟ್ಟಾನ. ಅದಕ್ಕನ ಆ ಪ್ರೀತಿ ಇಟ್ಟಿರುವುದರಿಂದಲೇ ನಾವು ಏನಾಗೇವಿ? ಜೀವಾಗೇವಿ. ಈ ಪ್ರೀತಿ ಕಡಿಮೆ ಆಗಬೇಕಾದ್ರೆ ಇದರ ಅಭಿಮಾನ ಕಡಿಮೆ ಆಗ್ಬೇಕು. ಅಭಿಮಾನ ಯಾವಾಗ ಕಡಿಮೆ ಆಯ್ತೋ ಹಾಗಾದ್ರೆ ಈ ಜೀವತ್ವವನ್ನು ಬಿಟ್ಟು ನೇರಾಗಿ ನೋಡುವುದಕ್ಕೆ ಬರ್ತೈತಿ. ಮತ್ತು ಉಳಿದದ್ದೆಲ್ಲ ಬಂದೈತಿ, ನೇರಾಗಿ ನೋಡುವುದಕ್ಕೆ ಬಂದಿಲ್ಲ ಅಂದ್ರೆ ಯಾವ ಪ್ರಯೋಜನವಿಲ್ಲ. ಬೇಕಾದಷ್ಟು ದಿವಸ ಶಾಸ್ತ್ರ ಕೇಳ್ರಿ, ಶಾಸ್ತ್ರ ಬರೀರಿ, ಹೇಳ್ರಿ, ಓದ್ರಿ, ಕೇಳ್ರಿ, ಏನು ಬೇಕಾದ್ ಮಾಡ್ರಿ, ಕೊನೆಗೆ ಊರ್ಲ್ ಹಾಕಿಕೊಡ್ರಿ, ಜೀವಂತು ಬಿಡುವುದಿಲ್ಲ. ಯಾಕೆ ಅಂದ್ರೆ ಹಾಗೆ ನಿಂತು ನೋಡುವುದು ಹುಡುಗಾಟಿಕೆ ಅಲ್ಲ. ವೇದಾಂತದ ಮಾತುಗಳನ್ನು ಆಡುವುದು ಹುಡುಗಾಟಿಕೆ ಆಗಿದ್ದರೂ ನಿಜವಾದ ವೇದಾಂತ ತತ್ವ ಗೊತ್ತಾಗಬೇಕಾದ್ರೆ ಹುಡುಗಾಟಿಕೆ ಇಲ್ಲ.
ಸಾಧನಾನ ಮಾಡುವವರು ಸಿಗುವುದು ಅಪರೂಪವಾಗಿರುವಾಗ ಹ್ಯಾಕ್ ಬರ್ತೈತಿ? ಯಾರಪ್ಪ ಸಾಧನ ಮಾಡುವವರು? ಓದ್ಕೊಳ್ಳುವುದು, ಮಂದಿಗೆ ಹೇಳುವುದು, ಹೀಗೈತಿ ಅಂತ ಇಟ್ಕೊಳ್ಳುವುದು ಅಷ್ಟಾಗೈತೆ ಹೊರತು ಸಾಧನ ಮಾಡಿ ಇಂದ್ರಿಯಕರಣಾದಿಗಳನ್ನು ಬಿಡಿಸಿಕೊಂಡು ತತ್ವದಲ್ಲಿ ನಿಲುಗಡೆಯನ್ನು ಹೊಂದಿ ಹೀಗಿದೆ ಅಂತ ಹೀಗೆ ಬಂತು ಅಂದ್ರೆ ಅವನಿಗೆ ಮಾತ್ರ ಇಂದ್ರಿಯಕರಣಾದಿಗಳನ್ನು ಬಿಡಿಸಿಕೊಳ್ಳುವುದಕ್ಕೆ ಬಂದಿದೆ. ಅಂತರ್ಮುಖತ್ವ ರೂಪದಿಂದ ನೋಡುವ ಯೋಗ್ಯತೆ ಇದೆ. ಅವನು ಮಾತ್ರ ಅವಸ್ಥೆಗಳಿಗೆ ಫರಚ್ಚಾಗಿ ನಿಂತು ನೋಡುವ ಯೋಗ್ಯತೆಯುಳ್ಳವನಾಗಿದ್ದಾನೆ ಅಂತ ಆಗುತ್ತೆ. ಹಾಗಿಲ್ಲದೆ ಇದ್ರೆ ಏನ್ ಮಾಡ್ತೈತಿ ಅಂದ್ರೆ ಅವಸ್ಥೆಗಳು ಅವನಿಗೆ ಬಿಡುವುದೇ ಇಲ್ಲ. ಅವನಿಗೆ ಏನ್ ಅನಿಸ್ತೈತಿ ಅಂದ್ರೆ ಒಳಗ ಹೊರಗ ಮಾತನ್ನು ಬಳಸ್ತಾ ಇದ್ರು ಸಹಿತ ಒಳಗ ಮಾತ್ರ ಅಲ್ಲ ಈಗ ಯಾಚರ ಐತಿ, ನಾನು ಅದೇ. ಆಗ ಕನಸಿರ್ತೈತಿ, ಹಾಗೂ ಇರ್ತೇನೆ, ನಿದ್ರೆ ಇರ್ತೈತಿ, ಹಾಗೂ ಇರ್ತೇನೆ. ತಂದ ಬಳಿಕ ಅವಸ್ಥೆ ಬಿಟ್ಟು ಹೇಗಿರಾಕ್ ಬರ್ತೈತಿ ಅಂತ ಅನಿಸ್ತೈತಿ. ಅವಾಗ ಅವಸ್ಥೆ ಬಿಟ್ಟು ಹೇಗಿರಾಕ್ ಬರ್ತೈತಿ? ಒಂದು ಹೋಗೋದ್ರೊಳಗಾಗಿ ಒಂದು ಬಂದ ಇರ್ತೈತಿ. ಅಂದ ಬಳಿಕ ಅವಸ್ಥೆಗೆ ಹೊರಚಾಗಿರುವುದು ಹೇಗೆ? ಹೀಗೆ ಸಂಶಯ ಅವನನ್ನು ಕಾಡದೆ ಬಿಡುವುದಿಲ್ಲ. ಮತ್ತೆ ಯಾರಿಗೆ ಸಾಧನವನ್ನು ಮಾಡಿ ಸರಿಯಾಗಿ ಆ ತತ್ವದಲ್ಲಿ ನಿಂತುಕೊಂಡು ನೋಡುವುದಕ್ಕೆ ತಯಾರಿದ್ದಾನೆಯೋ ಅವನಿಗೆ ಮಾತ್ರ ಏನನಿಸ್ತೈತಿ ಅಂದ್ರೆ ಅವಸ್ಥೆಗಳು ಎಂದೂ ನನಗೆ ಹತ್ತಿಕೊಂಡೇ ಇಲ್ಲ, ಯಾವ ಅವಸ್ಥೆಗೂ ನಾನು ಕಟ್ಟು ಬಿದ್ದೇ ಇಲ್ಲ, ನಿತ್ಯ ನಿರ್ವಸ್ಥನಾಗಿದ್ದೇನೆ ಅಂತ ಅವನಿಗೆ ಗೊತ್ತಾಗುತ್ತೆ. ಶ್ರುತಿಯು ಸಹಿತ ಅದೇ ಮಾತನ್ನು ಹೇಳ್ತದೆ. ಆತ್ಮನು ನಿತ್ಯ ನಿರ್ವಸ್ಥನು ಅಂತ ಹೇಳ್ತದೆ. ಆತ್ಮನಿಗೆ ನಿತ್ಯವೂ ಅವಸ್ಥೆಗಳಿಲ್ಲ ಅಂತ ಹೇಳ್ತದೆ. ನಾವು ಈಗ ಮೊದಲಿಗೆ ಅವಸ್ಥೆಗಳು ಇದ್ದು ಈಗ ಬಿಡಿಸ್ಕೊಂಡೆ ಅಂತ ಹೇಳ್ತಾನಲ್ಲ, ಅವನಿಗೆ ತತ್ವದಲ್ಲಿ ನಿಲ್ಲಕ್ ಬಂದಿಲ್ಲ ಅಂತ ಗುರುತು. ಯಾಕೆಂದ್ರೆ ಆ ತತ್ವ ಗೊತ್ತಾದಾಗ, ಅನುಭವ ಗೊತ್ತಾದಾಗ ಯಾವಾಗಲೂ ಇವು ಹತ್ತಿಕೊಂಡೇ ಇಲ್ಲ ಅಂತ ಹೀಗ ಅನುಭವ ಬರ್ತೈತೆ ಹೊರತು ಈಗ ಬಿಟ್ಟು ನೋಡು ಅಂತ ಹೀಗೆ ಬರ್ತೈತೆ. ಈಗ ಬಿಟ್ಟು ಅಂತ ಅವನೇನಾದರೂ ಖುಷಿ ಆದ ಅವನಿಗೆ ಸರಿಯಾಗಿ ಗೊತ್ತಿಲ್ಲ, ಬಿಟ್ಟಿಲ್ಲ. ಅದು ಶಾಸ್ತ್ರದಲ್ಲಿ ಅವನು ಸಂತೋಷದಿಂದ ಇದ್ದುಕೊಂಡಿರುತ್ತಾನೆ ಅಂತ ಬರೆದಿರ್ತೈತಲ್ಲ, ಅದನ್ನು ಮಂದಿಗೆ ತೋರಿಸಿಕೊಡುವುದಕ್ಕಾಗಿ ಈಗ ತಿಳ್ಕೊಂಡು ನೋಡ್ರಿ ನಾನು ಈಗ ಸಂತೋಷ ಹೊಂದಿದೆ ಅಂತ ಹೇಳಿದ್ರೆ ಕಳ್ಳದನ ಇವನು ಅಂತ ಅದರ ಅರ್ಥ ಆಗುತ್ತೆ. ಯಾಕಂದ್ರೆ ಅದು ಹಾಕಿ ತೋರಿಸುವುದಿಲ್ಲ. ಮತ್ತೇನು, ಎಂದೆಂದಿಗೂ ಹತ್ತಿಕೊಂಡೇ ಇಲ್ಲ, ಇಲ್ಲವೇ ಇಲ್ಲ, ಯಾವಾಗಲೂ ಹೀಗೆ ಇರುವುದು ಅಂತ ಅವನಿಗೆ ಅನುಭವ ಬಂದಿರುತ್ತೆ. ಆದ್ದರಿಂದಲೇ ಢೋಂಗಿತನ ಮಾಡ್ತಾರಲ್ಲ, ತಿಳಿದೇನಿ ಅಂತ ಢೋಂಗಿತನ ಮಾಡ್ತಾರಲ್ಲ, ಆದ್ರೆ ಕೇಳು ಅವರಿಗೆ ಅದು ಗೊತ್ತಾಗದೇ ಇರುವುದರಿಂದ ಅವರಿಗೆ ಹೇಗೋ ಅನಿಸಬಹುದು. ಬಲ್ಲವರಿಗೆ ಮಾತ್ರ ಅವಂದು ಗೊತ್ತಾಗಿ ಬಿಡ್ತೈತಿ. ಇವನು ಏನೋ ಜನರಿಗೆ ಮೋಸ ಮಾಡಿ ತನ್ನ ಬಟ್ಟಿ ಹೊರೆಯುವುದಕ್ಕೆ ಏನೋ ಮಾಡಿಕೊಂಡು ಹೋಗ್ತಾ ಇದ್ದಾನೆ, ಕೆಟ್ಟು ಹೋಗ್ತಾನ, ತಾನೂ ಕೆಡುವುದಲ್ಲದೆ ಉಳಿದವರನ್ನು ಕೆಡಿಸ್ತಾ ಇದ್ದಾನೆ ಅಂತ ಅವರಿಗೆ ಕನಿಕರ ಬರ್ತದೆ. ಯಾಕೆ ಅಂದ್ರೆ ಕೇಳುವವರಿಗೆ ಸರಿಯಾದ ಯೋಗ್ಯತೆಯೂ ಇಲ್ಲದಿರುವಾಗ ಯಾರು ಏನ್ ಹೇಳ್ತಾರ ನೋಡು, ಭಾಳ ಚೆನ್ನಾಗಿ ಹೇಳಿದರ್ರಿ, ಅದನ್ನೇ ಇಟ್ಟುಕೊಂಡು ಹೋಗ್ತಾ ಇರೋದು. ಚೆನ್ನಾಗಿ ಹೇಳಿದ್ರು ಅಂದ್ರೆ ಹೇಗೆ ಹೇಳಿದ್ರು, ಭಾಳ ಚೆನ್ನಾಗಿ ಹೇಳಿದ್ರು ಹೇಳ್ರಿ ಅಷ್ಟೇ ಹೇಳ್ತಾ ಇರೋದು, ಗೊತ್ತಾಗುವುದಿಲ್ಲ. ಆದ್ದರಿಂದಲೇ ಮೋಸ ಹೊಂದಬಾರದು. ಇರುವಂತೆ ತತ್ವ ಇನ್ನೊಂದಿದೆ. ತತ್ವವು ಯಾವನಿಗಾದರೂ ಗೊತ್ತಾಗಬೇಕಾದ್ರೆ ಪರಮಾತ್ಮನ ಅನುಗ್ರಹದಿಂದಲೇ ಗೊತ್ತಾಗಬೇಕು. ಇದನ್ನು ಸರ್ವರು ನೆನಪಿನಲ್ಲಿ ಇಟ್ಟುಕೊಂಡಿರಬೇಕು. ಆಚಾರ್ಯರು
ಸೂತ್ರಗಳಿಗೆ ಭಾಷ್ಯವನ್ನು ಬರೆಯುವಾಗ ಜ್ಞಾನದ ಪ್ರಸಂಗ ಬಂದಾಗ ಈ ಜ್ಞಾನವು ಹೇಗೆ ಬರುತ್ತಿದೆ ಅಂತ ಕೇಳಿದಾಗ ಯಾವನಿಗಾದರೂ ಈಶ್ವರನ ಅನುಗ್ರಹದಿಂದಲೇ ಬರಬೇಕು ಅಂತ ಬರೆದಿದ್ದಾರೆ. ಅದರ ಅಭಿಪ್ರಾಯ ಏನು ಅಂದ್ರೆ, ನಾನೇ ಪ್ರಯತ್ನ ಪಟ್ಟು ತಿಳಿತೀನಿ ಅಂತ ಅಂದ್ರೆ ಮೋಸ ಹೋಗ್ತಾನೋ ಅಂತ. ಇವನಿಗೆ ಅದು ಗೊತ್ತಾಗಿಲ್ಲ ಮರ್ಮ. ಪರಮಾತ್ಮನಿಗೆ ಶರಣು ಹೊಕ್ಕಾಗಲೇ ಸಾಧ್ಯವಾಗುತ್ತಿದೆ ಅಂತ ಅದು ತೋರಿಸ್ತೈತಿ. ಅದಕ್ಕಾಗಿ ಶಾಸ್ತ್ರದಲ್ಲಿ ಸಾಧನಗಳನ್ನು ಹೇಳಿರ್ತೈತಿ. ಆ ಸಾಧನಗಳನ್ನು ಹೇಳಿರುವುದರ ಉದ್ದೇಶ ಪರಮಾತ್ಮನಿಗೆ ಶರಣು ಹೊಕ್ಕು ಅವನ ಅನುಗ್ರಹಕ್ಕೆ ನಾವು ಪಾತ್ರರಾಗಬೇಕು ಅಂತ ಅಭಿಪ್ರಾಯ. ಯಾವಾಗ ನಮಗೆ ಆ ಪಾತ್ರತನ ಬಂತೋ ಆಗ ಎಲ್ಲ ನನ್ನನ್ನೇ ಇವನು ಹಿಡಿದಿದ್ದಾನೆ, ನನ್ನನ್ನೇ ನಂಬಿದ್ದಾನೆ, ನನ್ನ ಬಿಟ್ರೆ ಇವನಿಗೆ ಇನ್ನು ಏನೂ ಬೇಕಾಗಿಲ್ಲ ಅಂದ ಬಳಿಕ ನನ್ನ ಕಡೆಗೆ ಬರುವವನಾಗಿದ್ದಾನೆ ಅಂತ ಅವನಿಗೆ ಅನಿಸುವಂತೆ ನಾವಿರ್ಬೇಕು. ನಮಗೂ ಏನು ಬೇಕಾಗಿಲ್ರಿ, ನಾವು ಹಂಗ ಅದೇವಿ ಅಂತ ಹೇಳಬಹುದು, ಕಳ್ಳತನದ ಮಾತು. ಅದು ಹಾಗಿತ್ತು ಅಂದ್ರೆ ಯಾವಾಗ ಹಾಗಾಗ್ತಾನೋ ಆಗಲೇ ಅದೇ ಕ್ಷಣದಲ್ಲಿ ಅನುಗ್ರಹ ಮಾಡ್ತಾ ಇದ್ದಾನೆ. ಈಗ ಅದಿದಪ್ಪ ನೋಡ್ತೀನಿ ಇನ್ನೂ ಒಂದಿಷ್ಟು ಪರೀಕ್ಷೆ ಮಾಡಿ ಅನ್ನೋದಿಲ್ಲ ಅವನು. ಯಾಕೆ ಅಂದ್ರೆ ಪರಮಾತ್ಮನಿಗೆ ಗೊತ್ತಾಗದೇ ಇರುವ ವಿಷಯ ಯಾವುದಿದ್ದೀತು? ಮನಸ್ಸಿಗೆ ಸಾಕ್ಷಿಯಾಗಿರುವ ಅವನಿಗೆ ನಮ್ಮ ಮನಸ್ಸು ಹೇಗೈತಿ ಅನ್ನುವುದು ಗೊತ್ತಾಗದೇ ಇರುತ್ತಿದೆಯೇ? ಆದ್ದರಿಂದಲೇ ನಾವು ಸರಿಯಾಗಿ ಇರುವುದು ಇಲ್ಲದಿರುವುದು ಅವನಿಗೆ ತಿಳಿದೇ ಇರ್ತದೆ. ಮತ್ತೆ ಈಗ ಯಾಕೆ ಅವನ ಅನುಗ್ರಹ ಆಗಿಲ್ಲ, ನಮ್ ತಪ್ಪೈತಿ ಅಂತ ನಾವು ಒಪ್ಪಿಕೋಬೇಕಾಗುತ್ತೆ. ಇಲ್ರಿ ನನ್ನಲ್ಲಿ ಏನು ತಪ್ಪಿಲ್ಲ ಅಂತ ಹೇಳ್ಕೋಬಹುದು. ತಪ್ಪಿಲ್ಲದೆ ಇದ್ರೆ ಅವನು ಬಿಡ್ತಿರ್ಲಿಲ್ಲ. ಅದೇ ಉತ್ತರ. ಅವನ ಅನುಗ್ರಹ ಆಗುವುದಕ್ಕೆ ಸರಿಯಾಗಿ ತಯಾರಾಗುವುದೇ. ಆದ್ದರಿಂದ ಇನ್ನೂ ನಮ್ಮಲ್ಲಿ ಅದು ಹೋಗಿಲ್ಲ, ಅದಕ್ಕನ ಇನ್ನೂ ಅನುಗ್ರಹಕ್ಕೆ ನಾವು ತಕ್ಕವರಾಗಿಲ್ಲ, ಪ್ರಯತ್ನ ಮಾಡಬೇಕು, ಸಾಧನ ಮಾಡಬೇಕು ಅಂತ ಅದು ಹೇಳಿಕೊಡ್ತದೆ. ಆದ್ದರಿಂದಲೇ ಇಲ್ಲಿ ಈಗ ಅನುಭವದಿಂದ ನಿರ್ಣಯ ಮಾಡಿರುವ ಸಿದ್ಧಾಂತವಿದೆಯಲ್ಲ, ಯಾವ ಕಾಲದವನೇ ಆಗಲಿ ಎಂಥ ಯುಕ್ತಿಯಿಂದಲೇ ಆಗಲಿ ಇದರ ನಿವೃತ್ತಿ ಮಾಡುವುದಕ್ಕೆ ಬರುವುದಿಲ್ಲ. ಇದು ಅಬಾಧ್ಯ ರೂಪವಾಗಿದೆ. ಆದ್ದರಿಂದ ಈ ಅವಸ್ಥಾತ್ರಯ ವಿಚಾರವು ಕ್ರಮವಾಗಿ ವಿಚಾರ ಮಾಡಬೇಕು, ಅದು ಮುಖ್ಯ. ಹೇಗೋ ವಿಚಾರ ಮಾಡ್ತೀನಿ ಅಂದ್ರೆ ಆಗಲೇ ಹೇಳ್ತಲ್ಲ, ಹಾಗಾದ್ರೆ ಹೊಂದುವುದಿಲ್ಲ. ಕ್ರಮಬದ್ಧವಾಗಿ ನಡೆಯಿತು ಅಂದ್ರೆ ಆಗ ಈ ಸಿದ್ಧಾಂತವು ಯಾವುದು ತೇಲುತ್ತದೆಯೋ ಅದಕ್ಕೆ ಯಾವ ಬಾಧೆಯೂ ಇರುವುದಿಲ್ಲ. ಅವಸ್ಥಾತ್ರಯಕ್ಕಿಂತ ಬೇರೆಯಾಗಿ ಮದ ಮೂರ್ಛಾದಿ ಅವಸ್ಥೆಗಳು ಇರುವುದರಿಂದ ಅವುಗಳನ್ನು ವಿಚಾರಿಸದೇ ಇದ್ದರೆ ಆಗಲೂ ನಾವು ಅವಲಂಬಿಸಿದ್ದು ಅಪೂರ್ಣ ದೃಷ್ಟಿ ಆಗುವುದಿಲ್ಲವೇ ಎಂದು ಯಾರಾದರೂ ಶಂಕಿಸಬಹುದು. ಆದರೆ ಅವಸ್ಥೆಗಳು ಮೂರೇ ಎಂಬುದನ್ನು ಇಷ್ಟರಲ್ಲಿಯೇ ಯಾವ ಪ್ರತಿವಾದವೂ ಬರದಂತೆ ನಾವು ಸ್ಥಾಪಿಸಿಕೊಡುವೆವು. ಅಲ್ಲ, ಮೂರಕ್ಕಿಂತಲೂ ಹೆಚ್ಚು ಅವಸ್ಥೆಗಳದವು, ಮೂರ ಅವಸ್ಥೆ ಹೇಳ್ತಿರಲ್ಲ ನೀವು ಅಂತ ಕೇಳಬಹುದಲ್ಲ. ಮೂರರ ಅನುಭವದಲ್ಲಿಯೇ ಬೇಕಾದಷ್ಟು ಅವಸ್ಥೆಗಳು ಇರಲಿ, ಅದರಲ್ಲಿ ಅಂತರ್ಭಾವವಾಗುತ್ತಿವೆ ಅಂತ ತೋರಿಸಿಕೊಡ್ತಾ ಇದ್ದಾರೆ. ಆದ್ದರಿಂದ ಈ ಪ್ರಕ್ರಿಯೆಯಲ್ಲಿ ಯಾವ ದೋಷವೂ ಇರುವುದಿಲ್ಲ. ಈ ದೃಷ್ಟಿಯನ್ನವಲಂಬಿಸಿ ನಿಶ್ಚಿಂತೆಯಿಂದ ನಾವು ತತ್ವ ವಿಚಾರವನ್ನು ಪ್ರಾರಂಭಿಸಬಹುದಾಗಿದೆ. ಆದ್ದರಿಂದ ಈ ಮೂರು ಅವಸ್ಥೆಗಳನ್ನು ಇಟ್ಟುಕೊಂಡು ವಿಚಾರಕ್ಕೆ ಹೊರಟಿದ್ದೇವಲ್ಲ, ಯಾವ ಸಂಶಯವೂ ಬರುವುದಕ್ಕೆ ಅವಕಾಶವಿಲ್ಲ. ಆದ್ದರಿಂದ ನಿಶ್ಚಿಂತೆಯಿಂದ ಇದರ ವಿಚಾರ ಮಾಡಬೇಕು. ಹಾಗಾದರೆ ನಮ್ಮ ನಿಜವಾದ ಸ್ವರೂಪವು ಅಥವಾ ಪ್ರಪಂಚದ ನಿಜವಾದ ತತ್ವ ಯಾವುದು ಅನ್ನೋದು ಇರುವಂತೆ ಗೊತ್ತಾಗುತ್ತಿದೆ. ಅದು ಯಾವ ಕಾಲಕ್ಕೂ ಬಾಧಿಸಿಕೊಳ್ಳುವುದಿಲ್ಲ. ಅವನು ಏನು ಕೇಳಿದ್ದ, ಯಾವುದಾದರೂ ಕಾಲದಲ್ಲಿ ಯಾವನಾದರೂ ಗಾಢವಾದ ಯುಕ್ತಿಯಿಂದ ಖಂಡನೆ ಮಾಡಿದರೆ ಅದೇ ಹಂಗೆ ಅಬಾಧ್ಯವಾಗುತ್ತಿದೆ ಅಂತ ಕೇಳಿದ್ದ.
ಕಾಲದಲ್ಲಿ ಇರುವುದಲ್ಲ, ಅದು ಖಂಡನೆ ಮಾಡಿಸಿಕೊಳ್ಳುವುದಲ್ಲ, ಅಬಾಧ್ಯ ರೂಪವಾಗಿದೆ ಅಂತ ನಿರ್ಣಯ ಮಾಡಿ ತೋರಿಸಿದರು. ಓಂ ನಾರಾಯಣ.